ಶಬ್ದ ಬಳಕೆ ಮಾಡಲಿಕ್ಕೆ ನಾವು ಕೂಡ ಯೋಚನೆ ಮಾಡ್ತಾ ಇದ್ದೀವಿ. ಅಂಥ ಕಾಲಘಟ್ಟದಲ್ಲಿ ಇದೊಂದು ದೊಡ್ಡ ಪರಂಪರೆಯನ್ನೇ ಹಾಕ್ಕೊಟ್ಟಂಥ ಅನೇಕರು ಹಿರಿಯರಿದ್ದಾರೆ, ಮಹನೀಯರಿದ್ದಾರೆ. ಆದರೆ ಇವತ್ತು ಈ ಸಂದರ್ಭದಲ್ಲಿ ವಿದ್ಯುನ್ಮಾನ ಮಾಧ್ಯಮ ಮತ್ತೊಂದು ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಇವು ಯಾವ ಅಡೆತಡೆಗಳು ಏನು ಹಿಂದಿನ ಪರಂಪರೆ ಹಾಕ್ಕೊಟ್ಟಿದ್ರು ಅವ್ಯಾವೂ ಇಲ್ಲ, ಎಲ್ಲವನ್ನು ಹೊಡೆದು ಬಿಸಾಕಿದ್ದಾರೆ. ಹಾಗಾಗಿ ಈ ಹೊತ್ತಿನಲ್ಲಿ ನಮಗೆ ಆ ಪರಂಪರೆಯನ್ನು ಉಳಿಸ್ಕೊಂಡು ಹೋಗುವಂಥದ್ದು ಕೂಡ ಭಾಳ ದೊಡ್ಡ ಸವಾಲಿದೆ. ಹಾಗಾಗಿ ಇವತ್ತು ನಿಜವಾದ ಪತ್ರಕರ್ತರನ್ನ, ನೈಜ ಪತ್ರಕರ್ತರನ್ನ ಈ ಸುದ್ದಿ ಮನೆಯಲ್ಲಿ ಉಳಿಸ್ಕೊಂಡು ಹೋಗದೇ ಇದ್ರೆ ಮುಂದೆ ಮತ್ತಷ್ಟು ಅಪಾಯಕಾರಿಯ ಸಂದರ್ಭಗಳನ್ನು ಎದುರಿಸಬೇಕಾಗಿ ಬರುತ್ತೆ. ಆ ಕಾರಣಕ್ಕಾಗಿ ಈ ಆತಂಕದ ನಡುವೆ ಕೂಡ ಈ ಪತ್ರಿಕಾ ದಿನಾಚರಣೆಯ ಸಂದರ್ಭದಲ್ಲಿ ನಮ್ಮನ್ನು ನಾವು ಆತ್ಮವಿಮರ್ಶನೆ ಮಾಡಿಕೊಳ್ಳುವಂಥ, ನಮ್ಮಲ್ಲಿ ಇರುವಂಥ ಲೋಪದೋಷಗಳನ್ನು ನಾವೇ ತಿದ್ದಿಕೊಳ್ಳುವಂಥ, ನಮ್ಮಲ್ಲಿ ಇರುವಂಥ ಪ್ರಜ್ಞೆಯನ್ನು ಅಥವಾ ಈ ಸುದ್ದಿ ಮನೆಗೆ ಒಬ್ಬ ಪತ್ರಕರ್ತ ಆಗೋದಕ್ಕೆ ಇರುವಂಥ ಪ್ರಜ್ಞೆಯನ್ನು ಹೆಚ್ಚು ಮಾಡಿಕೊಳ್ಳುವಂಥ, ಜ್ಞಾನವನ್ನು ಹೆಚ್ಚು ಮಾಡಿಕೊಳ್ಳುವಂಥ ಈ ನಿಟ್ಟಿನಲ್ಲಿ ಇವತ್ತಿನ ಕಾಲಘಟ್ಟಕ್ಕೆ ಒಬ್ಬ ಪತ್ರಕರ್ತ ಹೇಗೆ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮನ್ನು ನಾವು ಅಪ್ಡೇಟ್ ಮಾಡ್ಕೊಳ್ಳುವಂಥ ಕೆಲಸ ಇವತ್ತು ಆಗಬೇಕಾಗಿದೆ. ನಿಮಗೆ ಎದುರುಗಡೆ ಯಾರು ಎದುರ ಬದಲ ಸಿಕ್ಕಾಗಿ ಹೇಳ್ದೇ ಇರ್ಬೋದು, ಆದರೆ ಅವರ ಮನಸ್ಸಿನಲ್ಲಿ ನೀವು ಒಬ್ಬ ಒಳ್ಳೆ ಪತ್ರಕರ್ತ ಸಿಕ್ಕಿದ್ರಿ ಅಥವಾ ಇಲ್ಲ ಒಬ್ಬ ಕೆಟ್ಟ ಪತ್ರಕರ್ತ ಸಿಕ್ಕಿದ್ರಿ ಅನ್ನೋ ಒಂದು ಭಾವನೆ ಅಂತೂ ಖಂಡಿತ ಬಂದೇ ಬರುತ್ತೆ. ಹಾಗಾಗಿ ನಿಮ್ಮ ವಿಶ್ವಾಸಾರ್ಹತೆ, ನಾನು ಅನೇಕರ ಬಾರಿ ಹೇಳ್ತೀವಿ, ಪತ್ರಕರ್ತರಾಗಿರೋದು ಮುಖ್ಯ ಅಲ್ಲ, ವಿಶ್ವಾಸಾರ್ಹತೆ ಉಳ್ಳ ಪತ್ರಕರ್ತರಾಗಿ ಇರುವಂಥದ್ದು ಮುಖ್ಯ. ಆ ವಿಶ್ವಾಸಾರ್ಹತೆ ಎಲ್ಲ ಮಾರ್ಕೆಟ್ನಲ್ಲಿ ಸಿಗೋದಿಲ್ಲ. ನಿಮ್ಮ ನಡೆ ನುಡಿಯಿಂದಲೇ ಸಿಗಬೇಕು, ನಿಮ್ಮ ವರದಿಗಾರಿಕೆಯಿಂದಲೇ ಸಿಗಬೇಕು. ಆ ಮೂಲಕ ಆ ವಿಶ್ವಾಸಾರ್ಹತೆಯನ್ನು ಪಡ್ಕೊಳ್ಳುವಂಥ ಕೆಲಸ ಆಗಬೇಕು. ಆ ಮೂಲಕ ಸಮಾಜವನ್ನು ನಾವು ತಲುಪುವಂಥ ಕೆಲಸ ಆಗಬೇಕು. ಈ ನಿಟ್ಟಿನಲ್ಲಿ ಇವತ್ತು ಪತ್ರಿಕಾ ದಿನಾಚರಣೆ ಒಂದು ಯಶಸ್ವಿಯ ಹೆಜ್ಜೆ ಗುರುತಾಗಲಿ, ಈ ನಿಟ್ಟಿನಲ್ಲಿ ಒಂದು ಮೊದಲ ಹೆಜ್ಜೆ ಆಗಲಿ, ಈ ನಿಟ್ಟಿನಲ್ಲಿ ನಮ್ಮ ಆತ್ಮವಿಮರ್ಶೆ ಮಾಡಿಕೊಳ್ಳುವಂಥ ವೇದಿಕೆ ಆಗಲಿ ಅಂತೇಳಿ ಬಯಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತೇಳಿ ಅತ್ಯಂತ ಪ್ರೀತಿಯಿಂದ ಕರೆದಂಥ ಎಲ್ಲ ಸಂಘಟಕರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ, ಯಾರು ಕೂಡ ನಾವು 200 ವರ್ಷ ಬದುಕೋದಿಲ್ಲ, 100 ವರ್ಷ ಬದುಕಿದ್ರು ಕೂಡ ದುರ್ಲಭ. ಹೋಗಿ ಕಾಲಿ ಬಿದ್ದು ನಮಸ್ಕಾರ ಮಾಡ್ತೀವಿ, ಶತಾಯುಷಿಗಳಾಗಿದ್ದಾರೆ ಅಂತೇಳಿ. ಇದ್ದ ಕಾಲಘಟ್ಟದಲ್ಲಿ ಕನಿಷ್ಠ ನಮ್ಮ ಅಕ್ಕಪಕ್ಕದ ಮನೆಯವರಿಗೆ ಅಥವಾ ನಮ್ಮ ನೆರೆಯವರಿಗೆ, ನಮ್ಮ ಬೀದಿಯವರಿಗೆ, ನಮ್ಮ ಊರಿನವರಿಗೆ ಒಬ್ಬ ಒಳ್ಳೆ ಪ್ರಜೆ, ಒಬ್ಬ ಒಳ್ಳೆ ಪತ್ರಕರ್ತ ಅನ್ನುವಂಥ ನಿಟ್ಟಿನಲ್ಲಿ ನಾವು ನಮ್ಮ ಬದುಕನ್ನು ಸಾಗಿಸಿದ್ರೆ ಅಷ್ಟರ ಮಟ್ಟಿಗೆ ನಮ್ಮ ಜೀವನ ಸಾರ್ಥಕ ಅಂತೇಳಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದ. ನಮ್ಮ ಬಿಡದಿ ಪುರಸಭೆ ಅಧ್ಯಕ್ಷರಂತ ಶ್ರೀ MN ಹರಿಪ್ರಸಾದ್ ಅವರು ಬಂದಿದ್ದಾರೆ. ಅವರು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮಾನ್ಯ ರಾಜ್ಯಾಧ್ಯಕ್ಷರಿಗೆ ನಮ್ಮನ್ನು ಅರ್ಪಿಸೋಣ. ಇದೀಗ ಈ ಕಾರ್ಯಕ್ರಮದ ಪ್ರಧಾನ ಭಾಷಣಕಾರರಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಆನಂದ್ ಸ್ವಾಮಿ ಅವರು ಬಂದಿದ್ದಾರೆ. ಬಿಜೆಪಿ ಘಟಕದ ಜಿಲ್ಲಾಧ್ಯಕ್ಷರು. ಶ್ರೀಯುತರಿಗೂ ಕೂಡ ನಾವು ಆತ್ಮೀಯ ಸುಸ್ವಾಗತ. ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿ ಆಗಮಿಸಿರ್ತಕ್ಕಂಥ ಮಾನ್ಯ ಉಪಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ಹಾಗೂ ಹಿರಿಯ ಪತ್ರಕರ್ತರಾದ ಸನ್ಮಾನ್ಯ ಶ್ರೀ P. ತ್ಯಾಗರಾಜರವರು ತಮ್ಮ ಅನಿಸಿಕೆಗಳನ್ನ ನಮ್ಮ ಮುಂದೆ ತೆರೆದಿಡಬೇಕೆಂದು ಅವರಲ್ಲಿ ಸವಿನಯವಾಗಿ ಕೋರ್ಕೊಳ್ತಾ ಇದ್ದೇವೆ. ಎಲ್ರಿಗೂ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳು. ಪ್ರಖ್ಯಾತ ವೈದ್ಯರು ಮತ್ತು ಈ ಕ್ಷೇತ್ರದ ಸಂಸದರಾದಂತಹ ಡಾಕ್ಟರ್ ಮಂಜುನಾಥರವರೇ, ಮಾಗಡಿ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಬಾಲಕೃಷ್ಣರವರೇ, ಪೂರ್ವದಲ್ಲಿ ಸ್ವತಂತ್ರ ತಂದುಕೊಡೋದಕ್ಕೆ, ಸ್ವತಂತ್ರ ಬಂದ ನಂತರ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿಗೊಳಿಸೋದಕ್ಕೆ ಮತ್ತು ಈ ದೇಶವನ್ನು ಕಟ್ಟಲಿಕ್ಕೆ, ಯಾಕೆಂದರೆ ಹಸಿವು, ಬಡತನ ಮತ್ತು ರೋಗ ರುಜಿನಗಳಿಂದ ಸ್ವತಂತ್ರ ಭಾರತ ನಡ್ತಾ ಇತ್ತು. ಸ್ವತಂತ್ರ ಬಂದ ಹೊಸದರಿಂದ ಅಂದರೆ ಅಭಿವೃದ್ಧಿ ಕೈಂಕರ್ಯದಲ್ಲಿ ನಮ್ಮ ಪತ್ರಿಕೆಗಳು ಕೂಡ ಸ್ವತಂತ್ರ ನಂತರ ಅಭಿವೃದ್ಧಿ ಪತ್ರಿಕೋದ್ಯಮದ ಮುಖಾಂತರ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿರೋದನ್ನು ನಾವು ನೋಡಿದ್ವಿ. ಆದರೆ ಈಗೇನಾಗಿದೆ, ನಾವು ಎಂಥ ಇತಿಹಾಸವನ್ನು ಸೃಷ್ಟಿ ಮಾಡ್ತಾ ಇದ್ವಿ ಅಂತೀವಿ. ಶಿವಾನಂದ ಗೌಡರು ಹೇಳಿದ್ರು, ಈಗ ಪತ್ರಕರ್ತರು ಅಂತಂದರೆ ತಮ್ಮ ಸೇವಾ ಮನೋಭಾವನೆಯನ್ನು ಪಕ್ಕಕ್ಕಿಟ್ಟು ತಮ್ಮ
ಸ್ವಂತ ಅಥವಾ ಈ ಸಮಾಜವನ್ನು ಕಾಡ್ತಕ್ಕಂತಹ ಪಿಡುಗುಗಳ ಒಳಗೆ ತಾವು ಅಂದರೆ ಸಾಮಾಜಿಕ ಪಿಡುಗನ್ನ ನಿವಾರಣೆ ಮಾಡಬೇಕು ಅಂತ ಬಂದವರು ಆ ಪಿಡುಗುಗಳಲ್ಲಿ ನಾವು ಕೂಡ ಒಂದಾಗೋಗಿದ್ದೀವಿ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೀವಿ. ಈಗ ಪತ್ರಿಕಾ ಸಂಸ್ಥೆಗಳಲ್ಲಿ ಸುದ್ದಿ ಮನೆಗಳಲ್ಲಿ ಇರೋರು ಒಂದು ಧರ್ಮದ ವಕ್ತಾರರು, ಅವರವರ ಜಾತಿಯ ವಕ್ತಾರರು, ಒಬ್ಬ ರಾಜಕೀಯ ವ್ಯಕ್ತಿಯ ವಕ್ತಾರರು, ಒಂದು ಪಕ್ಷದ ವಕ್ತಾರರು. ನಾವು ಮಾನವೀಯ ಪತ್ರಿಕೋದ್ಯಮ ನೋಡಿದ್ವಿ, ಅಭಿವೃದ್ಧಿ ಪತ್ರಿಕೋದ್ಯಮ ನೋಡಿದ್ವಿ, ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ನೋಡಿದ್ವಿ. ಈಗ ನಾವು ಸಿಂಡಿಕೇಟ್ ಜರ್ನಲಿಸಮ್ ನೋಡ್ತಾ ಇದ್ವಿ. ಸಿಂಡಿಕೇಟ್ ಜರ್ನಲಿಸಮ್ ಅಂತಂದ್ರೇನು? ಇಂಥ ಪರ್ಟಿಕ್ಯುಲರ್ ಒಬ್ಬ ನಾಯಕನ ಅಥವಾ ಒಂದು ಧರ್ಮದ ಅಥವಾ ಒಬ್ಬ ಜಾತಿಯ ನಾಯಕನ ವೈಭವೀಕರಿಸೋದಕ್ಕೋಸ್ಕರ ಸುದ್ದಿ ಮನೆಗಳಲ್ಲೇ ಪಂಗಡಗಳಾಗೋಗಿದೆ. ಬಹುತೇಕ ನಾನು ಕೆಲವೇ ಸುದ್ದಿ ಮನೆಗಳು ಅಥವಾ ಕೆಲವೇ ಪತ್ರಕರ್ತರು ಅಂತ ಹೇಳಕ್ ಹೋಗೋದಿಲ್ಲ. ಈಗ ಅದು ಹಿಂದೆ ಯಾವ್ದಾದ್ರು ಒಂದು ಕಾಲದಲ್ಲಿ ಹೇಳ್ಬೋದಾಗಿತ್ತು. ಆದರೆ ಇವತ್ತಿಗೆ ಬಹುತೇಕ ಸುದ್ದಿ ಮನೆಗಳು ಕೂಡ ನಡೆತಾ ಇದೆ. ಅಲ್ಲಿ ನಾನು ನೋಡ್ತೀನಿ, ನಾನು ಪತ್ರಕರ್ತ ಆಗಿದ್ದಾಗ ರಾಜಕಾರಣಿಗಳಲ್ಲಿರುವಂತಹ ರಾಜಕೀಯ ಪಕ್ಷಗಳಲ್ಲಿರುವಂತಹ ರಾಜಕೀಯ ಮತ್ತು ಒಂದು ಸರ್ಕಾರದಲ್ಲಿರುವಂತಹ ಲೋಪದೋಷಗಳು ಇವೆಲ್ಲ ನನ್ನ ಕಣ್ಣು ಕಾಣಿಸ್ತಾ ಇತ್ತು. ಈಗ ನಾನು ಒಬ್ಬ ರಾಜಕೀಯ ವ್ಯಕ್ತಿಯ ಮಾಧ್ಯಮ ಕಾರ್ಯದರ್ಶಿಯಾಗಿ ಬಂದ ನಂತರ ನಾನು ಇಲ್ಲಿ ನಿಂತು ನೋಡಿದಾಗ, ಈ ರಾಜಕೀಯ ಪಡಸಾಲೆಯಲ್ಲಿ ನಿಂತು ನೋಡಿದಾಗ, ಪತ್ರಿಕೋದ್ಯಮದಲ್ಲಿರುವಂತಹ ಸುದ್ದಿ ಮನೆಗಳಲ್ಲಿರುವಂತಹ ರಾಜಕೀಯ ಗಾಳಾಗಿ ನನ್ನ ಕಣ್ಣಿಗೆ ಹೊಡಿತಾ ಇದೆ. ಬಹಳಷ್ಟು ಜನ ಹೇಳ್ತಾರೆ, ಹಿಂದೆ ಎಲ್ಲ ಪತ್ರಕರ್ತರೇ ಪತ್ರಿಕೆಗಳನ್ನ ನಡೆಸ್ತಾ ಇದ್ರು. ಅದು ಮೌರ್ಯ ಹನುಮಂತರಾಯ್ ಇರ್ಬೋದು, ಶ್ಯಾಮರಾಯ್ ಇರ್ಬೋದು, TSR ಅವರೆಲ್ಲ ಕೆಲಸ ಮಾಡಿರ್ಬೋದು, ವಡ್ಡರ್ಸಿ ಅವರು, ರಘುರಾಮ್ ಶೆಟ್ಟರು ಅವರೆಲ್ಲ ಇರ್ಬೋದು. ಈಗೇನಾಗೋಗಿದೆ ಅಂದರೆ ಹಂತ ಹಂತವಾಗಿ ಉದ್ಯಮಿಗಳ ಕೈಗೆ ಪತ್ರಿಕೆಗಳು ಹೋಗಿ ಒಂದು ಪತ್ರಿಕೋದ್ಯಮ ಅಂತ ಒಂದು ಬಂದ್ಬಿಟ್ಟಿದೆ. ಒಂದು ಕಡೆ ಮೇಲ್ಗಡೆಯವರು ಕೊಡುವಂತಹ ನಿರ್ದೇಶನಗಳನ್ನ ಅವರ ಅಣತಿ ಮತ್ತೆ ಅವರ ಆಶೋತ್ತರಗಳ ತಕ್ಕಾಗಿ ವರ್ಕ್ ಮಾಡಬೇಕು. ಇನ್ನೊಂದು ಕಡೆ ತಮ್ಮ ಸ್ವಂತಿಕೆಯನ್ನು ಕೂಡ ಉಳಿಸ್ಕೊಳ್ಳೋಕ್ಕಾಗದೇ ಇರೋ ರೀತಿಯಲ್ಲಿ ಮೇಲಿರೋರೇ ಆ ರೀತಿ ಆದೇಶ ಕೊಡ್ತಾರೆ, ನಾವಿದನ್ನು ಮಾಡಿದ್ರೆ ಪರವಾಗಿಲ್ಲ ಅನ್ನೋ ಮನಸ್ಥಿತಿಗೆ ಅವ್ರನ್ನ ರಾಜಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಪತ್ರಕರ್ತರು. ನಾವು ಇದನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯ 4ನೇ ಅಂಗ, 4ನೇ ಸ್ತಂಭ ಅಂತ ನಾವು ಅಂದ್ಕೊಂಡಿದ್ವಿ. ಅದು ಆ ರೀತಿ ಇದ್ದಿದ್ದು ನಿಜ, ಇಲ್ಲ ಅಂತ ಹೇಳೋದಿಲ್ಲ. ನನಗೆ ಎಲ್ಲ ಕಾಲದಲ್ಲಿಯೂ ಕೂಡ ಎಲ್ಲ ಕಡೆನೂ ಕೂಡ ಒಳ್ಳೆಯವರು ಕೆಟ್ಟವರು ಅಂತೇಳಿ ಇದ್ದೇ ಇರ್ತಾರೆ. ಎಲ್ಲರೂ ಒಳ್ಳೆಯವರಾಗಿರೋಕ್ಕಾಗೋದಿಲ್ಲ ಮತ್ತು ಎಲ್ಲರೂ ಕೆಟ್ಟವರಾಗಿರೋಕ್ಕೆ ಸಾಧ್ಯ ಇಲ್ಲ. ಆದರೆ ಅದ್ರ ಪ್ರಮಾಣ ಏರ್ಪೇರಾಗ್ತಾ ಹೋದಾಗ ಏನಾಗುತ್ತೆ ಅಂತಂದ್ರೆ ಬಹಳ ಬೇಸರ ಆಗುತ್ತೆ. ಇಲ್ಲಿರೋ ಎಷ್ಟೋ ಜನ ಪತ್ರಕರ್ತರು ಅದನ್ನು ಒಪ್ಕೋತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ನಾನು ಇಲ್ಲಿದ್ದಾಗ ನನಗೆ ಹೊರಗಡೆ ಸುದ್ದಿ ಮನೆಗಳಿಂದ ಮಾತಾಡುವಾಗ ಹೇಳ್ತಾರೆ, ಅದು ಸಂಪಾದಕರಿರ್ಬೋದು ಅಥವಾ ಬೇರೆ ಬೇರೆ ಸ್ಥಾನಗಳಲ್ಲಿರೋರು ಆಗಿರ್ಬೋದು, ತಮ್ಮ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನ ಅವ್ರು ಕೇಳಿದಾಗ ನಮ್ಗೆ ಬಹಳ ಬೇಸರ ಆಗುತ್ತೆ. ಯಾಕೆಂದ್ರೆ ಯಾವ ಒಂದು ಪತ್ರಿಕೋದ್ಯಮ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿತ್ತೋ ಆ ಪತ್ರಿಕೋದ್ಯಮರು ಇವತ್ತು ಸ್ವಂತ ಸ್ವಾತಂತ್ರ್ಯಕ್ಕೋಸ್ಕರ ಸ್ವಾತಂತ್ರ್ಯ ಇಲ್ಲದೆ ನರಳುವಂತಹ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗೋಗಿದೆ. ಅದು ನನಗೆ ಬಹಳ ಬೇಸರ ತರುತ್ತೆ. ಮತ್ತೆ ಅವರು ಪತ್ರಕರ್ತರು ಒಂದ್ ಕಡೆ ಮುಜುಗರಗೊಳಗಾಗ್ತಾ ಇದ್ದಾರೆ, ಮತ್ತೆ ಆ ಪತ್ರಿಕಾ ಸಂಸ್ಥೆ ನಡೆಸ್ತಾ ಇರುವಂತಹ ಬಹುತೇಕ ಸಂಪಾದಕರುಗಳು ಕೂಡ ಬಹಳ ಮುಜುಗರ. ಏನಂದ್ರೆ ಮೊದಲು ನಮಗೆಲ್ಲ ನಾವೆಲ್ಲ ಕೆಲಸ ಮಾಡುವಾಗ ಇವತ್ತು ಯಾವ ಸುದ್ದಿ ತಂದ್ರಿ, ಯಾವ ತನಿಖಾ ಸುದ್ದಿ ತಂದ್ರಿ, ಯಾವ್ದು ಮನವೇದ ಸ್ಟೋರಿ ಬಂದ್ರಿ, ಏನ್ ಮಾಡಿದ್ರಿ ಅಂತ ಕೇಳೋದು. ಈಗ ನೀವೆಷ್ಟು ಬಿಸ್ನೆಸ್ ತಂದ್ರಿ, ಯಾರನ್ನೋ ಕಾಂಟ್ಯಾಕ್ಟ್ ಮಾಡಿದ್ವಿ. ಇದು ಬೆಂಗಳೂರಲ್ಲಿರೋ ಅಷ್ಟೇ ಕಥೆ ಅಲ್ಲ, ಡಿಸ್ಟಿಕ್ ಅಲ್ಲಿರೋ ಪತ್ರಕರ್ತರು ಕೂಡ ಅದೇ ಕಥೆ ನನಗೆ ಗೊತ್ತಿದೆ. ನನಗೆ ನಿಮಗೆ ಸುದ್ದಿಗಿಂತ ಹೆಚ್ಚಾಗಿ ಪತ್ರಿಕಾ ಸಂಸ್ಥೆ ನಡೆಸೋದಕ್ಕೆ ಆದಾಯ ತಗೊಂಬಂದು ನಿಂತಿದ್ವಿ. ಅದಕ್ಕೆ ನಾನು ಹೇಳ್ತದ್ದು, ಪತ್ರಿಕಾ ಸಂಸ್ಥೆ ಹೋಗಿ ಪತ್ರಿಕೋದ್ಯಮ ಆಗಿ ಬರೀ ಉದ್ಯಮ ಮಾತ್ರ ಅಲ್ಲಿ ಉಳ್ಕೊಂಡಿದೆ ಹೊರತು ಪತ್ರಕರ್ತರು ದಿನೇ ನಾಶದತ್ತ ಸಾಕ್ತಾ ಇದ್ದಾರೆ. ಇದನ್ನೆಲ್ಲ ಒಪ್ಕೋತೀನಿ ಅಂತೇಳಿ ನಾನು ಭಾವಿಸ್ತೀನಿ. ಎಷ್ಟೋ ಜನಕ್ಕೆ ಇದನ್ನ ಪ್ರತಿಭಟಿಸೋಕ್ಕಾಗೋದಿಲ್ಲ. ಯಾಕೆಂತಂದ್ರೆ ಲೈವ್ಲಿಹುಡ್ ಪರಿಸ್ಥಿತಿ ಕೆಲಸ ಬಿಟ್ಟು ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತೇಳಿ. ಬಟ್ ನನಗೆ ಅದರ ಮಧ್ಯದಲ್ಲೂ ಕೂಡ ಸತ್ಯ ಮತ್ತೆ ಅಸತ್ಯವನ್ನ ನಾವೇನು ಅದ್ರ ಜೊತೆ ಕಾಂಪ್ರಮೈಸ್ ಆಗಬೇಕು ಅಂತ ಏನು ಅನ್ಸಲ್ಲ. ಆದ್ರೆ ಈ ಸಿಂಡಿಕೇಟ್ ಜರ್ನಲಿಸಮ್ ಶುರುವಾಗಿದೆಯಲ್ಲ, ಅದ್ರ ಬಗ್ಗೆ ನನಗೆ ಬಹಳ ಬೇಸರ ಆಗ್ತಾ ಇದೆ.
ಏನಿದ್ರೆ ಬೆಳಿಗ್ಗೆ ಎದ್ದು ಒಂದು 4-5 ಚಾನಲ್ ಅವರು ಸೇರ್ಕೊಂಡು ಒಂದು ಕಡೆ ಸೇರಿ ಒಂದು ನಾಯಕನ ಪರವಾಗಿರೋರು ಅಥವಾ ಒಂದು ಸಮುದಾಯದ ಪರವಾಗಿರೋರು ಅಥವಾ ಒಂದು ಧರ್ಮದ ಪರವಾಗಿರೋರು ಇಂಥ ಸುದ್ದಿ ಹೋಗ್ಬೇಕು ಅಂತೇಳಿ ಡಿಸೈಡ್ ಮಾಡ್ತಾರೆ. ಅವರ ಸುದ್ದಿನ ಕೊಟ್ಟಿದ ತಕ್ಷಣ ಹೋಗ್ತಾ ಇರುತ್ತೆ. ಮತ್ತೆ ಯಾವ್ದೋ 1-2 ಚಾನಲ್ ಬಂತು ಅಂದ್ರೆ ಉಳಿದ ಚಾನಲ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅದು ಸತ್ಯ ಎಷ್ಟಿದೆ ಅಸತ್ಯ ಎಷ್ಟಿದೆ ಅಂತ ಕೇಳೋಕೆ ಹೋಗೋದಿಲ್ಲ. ಆ ಚಾನಲ್ ಬರ್ತಾ ಇದೆ, ನಮ್ಮ ಚಾನಲ್ ಯಾಕೆ ಬರ್ತಾ ಇಲ್ಲ ಅಂತ ಹೇಳಿ ಈ ಚಾನಲ್ ಇರೋರು ಕೂಡ ಅದ್ರಲ್ಲಿ ಎಷ್ಟು ಸತ್ಯ ಇದೆ ಎಷ್ಟು ಅಸತ್ಯ ಇದೆ ಅಂತ ನೋಡದೆ ಆ ಸುದ್ದಿನ ಪ್ರಸಾರ ಮಾಡಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಸತ್ಯ ಸಮಾಧಿ ಸಾಯಂಕಾಲದ ವರ್ಷಕ್ಕೆ ಡಿಸೈಡ್ ಮಾಡಿರ್ತಾರೆ. ಮೊದಲೆಲ್ಲ ಆಗಿದ್ರೆ ಏನ್ ಮಾಡೋರು, ಪತ್ರಿಕೆಗಳಲ್ಲಿ ಕೆಲಸ ಮಾಡೋರು ವರದಿಗಾರರು ಅವರು ಇವರೆಲ್ಲ ಏನ್ ಮಾಡೋರು ಅಂದ್ರೆ ಯಾವ್ದಾರು ಅಸೈನ್ಮೆಂಟ್ ಇತ್ತು ಅಂದ್ರೆ ಯಾವ್ದಾರ ಪ್ರೆಸ್ ಕಾನ್ಫರೆನ್ಸ್ ಇತ್ತು ಅಂದ್ರೆ ಯಾವ್ದಾರು ಮೇಜರ್ ಇವೆಂಟ್ಗಳಿತ್ತು ಅಂದ್ರೆ ಅವರೇ ಹೋಗಿ ಸುದ್ದಿಗಳನ್ನ ತಗೊಂಡ್ಬರೋರು. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಮನೆಯಲ್ಲೇ ಕೂತು ಕಚೇರಿಯಲ್ಲೇ ಕೂತು ಟಿವಿಗಳನ್ನ ನೋಡಿ ಟಿವಿ ಚಾನೆಲ್ಗಳನ್ನ ಸುದ್ದಿನ ತೆಗೆದುಕೊಡುವಂತ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಆ ಸುದ್ದಿ ಟಿವಿನಲ್ಲಿ ಬರ್ತಾ ಇರೋ ಸುದ್ದಿ ಎಷ್ಟು ಸತ್ಯ ಎಷ್ಟು ಅಸತ್ಯ ಅಂತ ನೋಡೋದಕ್ಕೆ ಅವ್ರ ಕೈಲಿ ಆಗೋದಿಲ್ಲ. ಯಾಕೆಂದ್ರೆ ಅವರು ಸ್ಪಾಟ್ಗೆ ಹೋಗಿರೋದಿಲ್ಲ, ಮತ್ತೆ ಹೋಗ್ಲಿ ಅದನ್ನ ಚೆಕ್ ಮಾಡ್ಕೊಳ್ಳುವಂತಹ ಪರಿಸ್ಥಿತಿ ಕೂಡ ಇರೋದಿಲ್ಲ. ಎಷ್ಟೋ ಅಂದ್ರೆ ಬೆಳಿಗ್ಗೆ ಎದ್ದು ಯಾರು ಪ್ಲಾಂಟ್ ಮಾಡಿರ್ತಾರಲ್ಲ ಸುದ್ದಿ ಪ್ಲಾಂಟ್ ಯಾರು ಸುದ್ದಿ ಮಾಡಿರ್ತಾರಲ್ಲ ಆ ಸುದ್ದಿನೇ ಮರುದಿನವೂ ಕೂಡ ಪತ್ರಿಕೆಗಳು ಕ್ಯಾರಿ ಮಾಡುವಂತಹ ಅನಿವಾರ್ಯ ಸ್ಥಿತಿಗೆ ಒಳಗಾಗೋಗಿದೆ. ಇದು ಕೂಡ ಬಹುತೇಕ ಕಡೆ ನಡೀತಾ ಇರುವಂಥದ್ದು. ನಾವು ನೋಡಿದಾಗ ನಮ್ಮ ಕಡೆ ಏನು ನಡೀತಾ ಇದೆ, ಮಾಡಿದ ಪತ್ರಿಕೆಗಳು ಓದಿದಾಗ ಏನು ಓದ್ತಾ ಇದೀವಿ, ಟಿವಿಗಳಲ್ಲಿ ಬರ್ತಾ ಇದೆಯಲ್ಲ ಏನು ನೋಡ್ತಾ ಇದೀವಿ, ಏನಾಗ್ತಾ ಇದೆ ಅಂತೇಳಿ ಬಹಳ ಬೇಸರ ಆಗುತ್ತೆ. ನಿಮಗೊಂದೆರಡು ಎಕ್ಸಾಂಪಲ್ ಕೊಡ್ತೀನಿ ನಾನು. ಮೊನ್ನೆ ಮೈಸೂರಲ್ಲಿ ಯಾವುದೋ ಒಂದು ಕಾರ್ಯಕ್ರಮದಿಂದ DK ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಎಲ್ಲ ಡೆಲ್ಲಿ ಹೋಗ್ಬೇಕಾಯ್ತು. ಅಲ್ಲಿಂದ ಬಂದರು, ಸರಿ ಅದೊಂದು ಇಶ್ಯೂ ಮಾಡಿದ್ರು. ಇಲ್ಲಿಗೆ ಬೆಂಗಳೂರಿಗೆ ಬಂದವರು ಏನು ಮಾಡಿದ್ರು, ಸಾಯಂಕಾಲ 5:30 ಫ್ಲೈಟ್ ಕತ್ಕೊಂಡು ಅವ್ರು ಡೆಲ್ಲಿಗೆ ಹೋದ್ರು. ಅವರು ಮೈಸೂರಲ್ಲಿ ಆ ಕಾರ್ಯಕ್ರಮದಿಂದ ಹೊರಟಿದ ತಕ್ಷಣ ಎಲ್ಲ ಏನ್ ಮಾಡಿದ್ರು, ಡೆಲ್ಲಿಯಿಂದ ಬುಲಾವ್, ಹಂಗಾಗಿ DK ಶಿವಕುಮಾರ್ ಇಲ್ಲಿ ಹೊರಬಿಟ್ರು. ಆಮೇಲೆ ಇಲ್ಲಿ ಬರ್ತಾರೆ, ಹೈಕಮಾಂಡ್ ಗುಲಾಮ್ ಮನೆಗೆ ಹೋಗ್ತಾ ಇದಾರೆ ಅಂತ ಸುದ್ದಿ ಪ್ರಸಾರ ಆಗ್ತಾ ಇದೆ. ಇವ್ರು 5 ಗಂಟೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಯಾವುದೋ ಒಂದು ಪೊಲಿಟಿಕಲ್ ಪೊಲಿಟಿಕಲ್ಗೂ ಮತ್ತು ಪ್ರವಾಸಕ್ಕೂ ಸಂಬಂಧನೇ ಇರಲ್ಲ. ಅವ್ರು ಯಾರೋ ವಕೀಲರನ್ನ ಭೇಟಿ ಮಾಡೋಕ್ಕೆ ಅಂತ ಹೋಗಿರ್ತಾರೆ. 5 ಗಂಟೆಗೆ ಹೊರಡ್ತಾರೆ. ಅಲ್ಲೊಂದು 8:30-9 ಗಂಟೆಗೆ ಡೆಲ್ಲಿನಲ್ಲಿ ಇರ್ತಾರೆ. ಆ ವಕೀಲರು ಒಂದು 1 ಅವರ್ 1.5 ಅವರ್ ಅಷ್ಟೇ. ಮತ್ತೆ 1 ಗಂಟೆ ರಾತ್ರಿಗೆ ಇಲ್ಲಿರ್ತಾರೆ. ಮರುದಿನ ಬೆಳಗ್ಗೆ ಕೂಡ ಟಿವಿ ಚಾನಲ್ ಬರ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಡೆಲ್ಲಿನಲ್ಲಿ ಹೊಡ್ಕೊಂಡಿದ್ದಾರೆ, ಹೈಕಮಾಂಡ್ ಅವ್ರು ಕರೆದಿದ್ದಾರೆ. ಸೊ ಅಲ್ಲೇನೋ ಅವ್ರು ಮಧ್ಯರಾತ್ರಿ 1 ಗಂಟೆಗೆ ಮನೆಗೆ ಬಂದಿದ್ದಾರೆ. ಅಂದ್ರೆ ಇಲ್ಲಿ ಇರೋರ್ನ ಯಾರನ್ನಾದ್ರೂ ಸುತ್ತಮುತ್ತ ಇರೋರ್ನ ಅಥವಾ ನಾನು ಹೇಳ್ತಾ ಇರೋದು ಇದು ಒಂದು ಉದಾಹರಣೆ ಅಂತ ಹೋಗ್ತಾ ಇದ್ದೀನಿ. ಇದೇ ಪರಿಸ್ಥಿತಿ ಬೇರೆ ನಾಯಕರಿಗೂ ಆಗಿರ್ಬೋದು, ಬೇರೆ ರಾಜಕೀಯ ಪಕ್ಷದಲ್ಲಿರೋರು ಕೂಡ ಆಗಿರ್ಬೋದು. ಒಂದು ಕೇಳಿದ್ರೆ ಒಂದು ಕ್ಲಾರಿಫಿಕೇಶನ್ ಕೇಳಿದ್ರೆ ಹೇಳ್ಬಿಡ್ಬೋದು, ಅದನ್ನ ಕೇಳಲ್ಲ. ಇದು ಒಂದು ರೀತಿಯಾಗಿ. ಇನ್ನೊಂದು ರೀತಿ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಇವತ್ತು ಅಸ್ತಿತ್ವಕ್ಕೆ ಬರ್ತಾ ಇದೆ. ಅದು ನೋಟಿಫಿಕೇಶನ್ ಮಧ್ಯಾಹ್ನ ಮತ್ತು ಬೆಳಿಗ್ಗೆ ಆಗುತ್ತೆ. 2ನೇ ತಾರೀಕಿಂದ ಆಗುತ್ತೆ ಅಂತೇಳಿ ಹಿಂದೆ ಹೇಳಿ ಒಂದು ಚಾನಲ್ ಅವರು ನನಗೆ ಫೋನ್ ಮಾಡಿ ಕೇಳಿದ್ರು. ಇಲ್ಲ, ಅದು ನೋಟಿಫಿಕೇಶನ್ ಆಗುತ್ತೆ, ಮಧ್ಯಾಹ್ನ ಸಾಯಂಕಾಲ ಆಗುತ್ತೆ. ಅದು ನೋಟಿಫಿಕೇಶನ್ ಆದಮೇಲೆ ಅಸ್ತಿತ್ವಕ್ಕೆ ಬಂದ ರೀತಿ ಬಂದಂತಲೇ ಅರ್ಥ ಅಂತಿಲ್ಲ. ನೋಟಿಫಿಕೇಶನ್ ಇನ್ನೂ ಬಂದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಸ್ತಿತ್ವಕ್ಕೆ ಮುಂದಕ್ಕೆ ಅಂತ ಹೊಡೆದೇ ಬಿಟ್ರು. ನಾನು ಇಷ್ಟು ಕ್ಲಾರಿಫಿಕೇಶನ್ ಕೊಡೋದು ಕೂಡ ಅಲ್ಲಿ ಕ್ಲಾರಿಫಿಕೇಶನ್ ಕೇಳಿದ್ರೆ ಸುದ್ದಿ ಮಾಡಿದ್ರು. ಇಲ್ಲಿ ಕ್ಲಾರಿಫಿಕೇಶನ್ ಕೊಟ್ಟ ನಂತರ ಕೂಡ ಸುದ್ದಿ ಮಾಡೋದು. ಮತ್ತೆ ನಾನು ಫೋನ್ ಮಾಡಿ ಇದೇನು ಈ ರೀತಿ ಮಾಡ್ತಾ ಇದ್ದಿಲ್ಲ ಅಂತಂದಮೇಲೆ ಇಲ್ಲ ಡಿಲೀಟ್ ಮಾಡಿಸ್ಕೊಡ್ತೀವಿ, ಅದು ನೆನ್ನೆನೇ ಫೈಲ್ ಮಾಡ್ಬಿಡಿ. ಇವತ್ತು ಅದು ನೋಟಿಫಿಕೇಶನ್ ಆಗುತ್ತೋ ಇಲ್ವೋ ಅನ್ನೋ ಸುದ್ದಿನ ನೆನ್ನೆನೇ ಹೆಂಗೆ ನೀವು ರೆಡಿ ಮಾಡಿ ಇಡೋಕ್ಕಾಗುತ್ತೆ, ನೆನ್ನೆನೇ ನೀವು ಹೆಂಗೆ ಡಿಸೈಡ್ ಮಾಡೋಕ್ಕಾಗುತ್ತೆ. ಅಂದರೆ ಎಷ್ಟು ಪೂರ್ವಾಗ್ರಹ ಪೀಡಿತವಾಗಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಬಹಳ ಬೇಸರ ಆಗುತ್ತೆ. ಅವರು ಶಿವಾನಂದ ಅವರು ಇನ್ನೊಂದು ಮಾತಾಡಿದ್ರು, ಬ್ಲ್ಯಾಕ್ ಮೇಲ್ ಪತ್ರಕರ್ತರು ಮತ್ತೆ ಈ ಪತ್ರಕರ್ತರು ಈ ಸೋಷಿಯಲ್ ಮೀಡಿಯಾ ಬಂದ ನಂತರ ಪತ್ರಿಕೋದ್ಯಮಕ್ಕೆ ಸವಾಲುಗಳು ಜಾಸ್ತಿ ಆಗಿದೆ. ಸರಿ, ಸವಾಲುಗಳು ಜಾಸ್ತಿ ಆಗಿದ್ದಾಗ ನಾವೇನು ಮಾಡಬೇಕು, ಗುಣಮಟ್ಟ ಸುಧಾರಣೆ ಅಂತ ನಾವು ಗಮನ ಹರಿಸಬೇಕಾಗಿತ್ತು. ಗುಣಮಟ್ಟ ಸುಧಾರಣೆ ಇಲ್ಲ. ಹಾಗಂತೇಳಿ ಪತ್ರಿಕೋದ್ಯಮ ಮೊದಲಿಂದಲೂ ಕೂಡ ಅವತ್ತಿಂದ ಇವತ್ತರೆಗೂ ಹೀಗೆ ಅಂತ ಹೇಳಿ ಬರೋದಿಲ್ಲ. ಯಾಕೆಂತಂದ್ರೆ ಈ ತರ ನಾವು ಪುಷ್ಪನಮನ ಸಲ್ಲಿಸಿಂತ DV ಗುಂಡಪ್ಪ ಅವರು ಅವತ್ತೇ ಹೇಳಿದ್ರು, ಸುದ್ದಿ ಬರೆಯೋದಕ್ಕೆ 50 ರೂಪಾಯಿ, ಬರೆದೇ ಇರೋದಕ್ಕೆ 100 ರೂಪಾಯಿ ಥರ ಆಗಬಾರ್ದು ಪತ್ರಕರ್ತರು. ಅವತ್ತಿದ್ದರೂ ಕೂಡ ಇತ್ತು. ಆದರೆ ಪ್ರಮಾಣ ಏನಾಗೋಗಿದೆ ಅಂತಂದರೆ, ನಾನು ಆಗಲೇ ಹೇಳಿದಾಗೆ ಒಂದು ಜಾತಿ, ಒಂದು ಧರ್ಮ, ಒಂದು ಸ್ವಂತ ಹಿತಾಸಕ್ತಿ, ಆ ಪತ್ರಿಕೋದ್ಯಮದ ಮೌಲ್ಯಗಳು ಮತ್ತು ಇವು ಎಲ್ಲವೂ ಕೂಡ ಇದರಲ್ಲಿ ಕಳೆದೋಗ್ತಾ ಇದೆ. ಇದನ್ನು ಯಾವ ರೀತಿ ರಿಪೇರಿ ಮಾಡಬೇಕು ಅನ್ನೋದು ಗೊತ್ತಾಗ್ತಾಯಿಲ್ಲ. ಇದನ್ನು ಪತ್ರಕರ್ತರೇ ತಾವು ಸ್ವಲ್ಪ ಆತ್ಮೀಯ ವಿಮರ್ಶೆ ಮಾಡ್ಕೊಳ್ಳೋದಕ್ಕೆ ಇದೊಂದು ಸಕಾಲ ಅಂತೇಳಿ ತಿಳ್ಕೊಂಡು
ಯಾಕೆಂದರೆ ಸೋಷಿಯಲ್ ಮೀಡಿಯಾ ಕಾಂಪಿಟೇಷನಲ್ಲಿ ಕರೋನಾ ಒಂದು ನೆಪ ಆಯಿತು ಅಷ್ಟೇ ನಮಗೆ. ಕರೋನಾ ಬಂದಾಗ ಏನಾಯಿತು ಅಂದರೆ ಪತ್ರಿಕೆಗಳು ಓದೋದ್ರ ಸಂಖ್ಯೆ ಕಡಿಮೆ ಆಗೋಯ್ತು ಅಂತೇಳಿ. ಕರೋನಾ ಬಂದು ನಿಂತು ಹೋದ್ರೂ ನಂತರವೂ ಕೂಡ ಪತ್ರಿಕೆಗಳ ಪ್ರಸಾರ ಏನು ಏರಲಿಲ್ಲ. ಮತ್ತು ಅವಾಗೇನು ಅದೇ ಹಾಗೆ ಕಂಟಿನ್ಯೂ ಆಗ್ತಾ ಬರ್ತಾ ಇದೆ. ಮತ್ತು ನಾಳೆ ಮುದ್ರಣ ಮಾಧ್ಯಮ ಇರುತ್ತೋ ಇಲ್ವೋ ಅಂತೇಳಿ ಈ ಕಡೆ ಚಾನೆಲ್ಗಳು ಬಂದಾಗ ಮುದ್ರಣ ಮಾಧ್ಯಮಕ್ಕೆ ಎಡವಟ್ಟಾಗುತ್ತೆ ಅಂತೇಳಿ ಹೇಳಿದ್ರು. ಆದರೆ ಈಗ ಸೋಷಿಯಲ್ ಮೀಡಿಯಾಗಳು ಮತ್ತು ಯೂಟ್ಯೂಬರ್ಸು ಕೈಯಲ್ಲಿ ಮೊಬೈಲ್ ಇದ್ದವರೆಲ್ಲ ಪತ್ರಕರ್ತರು ಅವ್ರಿಗೆ ಹಿನ್ನೆಲೆ ಮುನ್ನೆಲೆ ಏನು ಗೊತ್ತಿಲ್ಲೋ ಗೊತ್ತಿಲ್ಲ. ವಿಧಾನಸೌಧಕ್ಕೆ ಬರ್ತಾರೆ, ನಮ್ಮ ಮಾಜಿ ಮುಖ್ಯಮಂತ್ರಿಗಳ ಫೋಟೋ ನೋಡ್ಬಿಟ್ಟು ನಿಜ್ಲಿಂಗಪ್ಪನ ಫೋಟೋ ನೋಡಿ ಯಾರು ಅಂತ ಕೇಳ್ತಾರೆ. ಕೆಳಗಡೆ ಮಾಜಿ ಮುಖ್ಯಮಂತ್ರಿಗಳ ಫೋಟೋ ಹಾಕಿರಲಿಲ್ಲ. ಅಂಥ ಪತ್ರಕರ್ತರುಗಳೆಲ್ಲ ಬರ್ತಿದ್ದಾರೆ, ಅಸೆಂಬ್ಲಿಗೆ ಬರ್ತಾರೆ ವರದಿ ಮಾಡೋದಕ್ಕೆ ಅಂತೇಳಿ. ಅವ್ರಿಗೆ ನಿಲುವಳಿ ಸೂಚನೆ ಗೊತ್ತಿರಲ್ಲ, ಗೊತ್ತುವಳಿ ಸೂಚನೆ ಗೊತ್ತಿರಲ್ಲ, ವಿಶೇಷ ಚರ್ಚೆ ಗೊತ್ತಿರಲ್ಲ, ಕಲಾಪದ ಬಗ್ಗೆ ಒಂದು ನ್ಯಾಯ ಪೈಸದ ಇದಿರಲ್ಲ. ಬರ್ತಾರೆ, ಒಂದು ಪತ್ರಕರ್ತ ಅಂತೇಳಿ ಒಂದು ಬೋರ್ಡ್ ಹಾಕೊಂತಾರೆ, ಅವ್ರು ಏನು ಕೆಲಸ ಆಗಬೇಕೋ ಮಾಡ್ತಾರೆ, ಮುಗಿಸ್ಕೊತಾರೆ, ಹೋಗ್ತಾರೆ. ಇದರಲ್ಲಿ ಎಲ್ಲೋ ಒಂದು ಬೆರಳೆಣಿಕೆಯಷ್ಟು ಮಂದಿ ಯಾರು ಪತ್ರಿಕಾ ಧರ್ಮನ ಕಾಪಾಡ್ಕೊಂಬರ್ತಿದ್ದಾರಲ್ಲ ಅವರು ಕೂಡ ಕೆಟ್ಟ ಹೆಸರು ಹೊತ್ಕೊಳ್ಳುವಂತಹ ಒಂದು ಪರಿಸ್ಥಿತಿ ಬಂದಿದೆ. ಪತ್ರಕರ್ತರು ಅಂತಂದರೆ ರಾಜಕಾರಣಿಗಳಿರ್ಬೋದು, ಜನಸಾಮಾನ್ಯರಿರ್ಬೋದು, ಪ್ರತಿಯೊಬ್ಬರು ಕೂಡ ಅನುಮಾನದಿಂದ ನೋಡುವಂತಹ ಪರಿಸ್ಥಿತಿ ಬಂದಿದೆ. ಮೊದಲಾದರೆ ಪತ್ರಿಕೆಗಳನ್ನ ಓದ್ಬಿಟ್ಟು ಜನಾಭಿಪ್ರಾಯ ರೂಪಿತ ಆಗ್ತಾ ಇತ್ತು. ಈಗ ಹಂಗಾಗಿಲ್ಲ. ಈಗ ಜನರೇ ನಿಮ್ಮನ್ನ ವಿಮರ್ಶೆ ಮಾಡುವಂತಹ, ಜನರೇ ನಮ್ಮನ್ನು ವಿಮರ್ಶೆ ಮಾಡುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಹಾಗಾಗಿ ಬಹಳ ಸಂಕಷ್ಟ ಸಂದರ್ಭದಲ್ಲಿ ಪತ್ರಕರ್ತರೆಲ್ಲ ಇದ್ದಾರೆ. ಇದರ ಮಧ್ಯದಲ್ಲೂ ಕೂಡ ನಮಗೆ ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗ ತಪ್ಪು ಮಾಡಿದ್ರೆ ನಾವು ತಿದ್ದಬೇಕು ಅಂತಿರೋದು. ಈಗ ನೋಡಿದ್ರೆ ಪತ್ರಕರ್ತರನ್ನ ನ್ಯಾಯಾಂಗವೂ ಟೀಕೆ ಮಾಡುತ್ತೆ, ಶಾಸಕಾಂಗವೂ ಟೀಕೆ ಮಾಡುತ್ತೆ, ಕಾರ್ಯಾಂಗವೂ ಟೀಕೆ ಮಾಡುತ್ತೆ. ಇದರ ಜೊತೆಗೆ ಜನಸಾಮಾನ್ಯರು ಕೂಡ ಟೀಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಎಲ್ಲ ಟೀಕೆಗಳ ಮಧ್ಯೆ ನಮ್ಮತನ ನಾವು ಹೇಗೆ ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಕೂಡ ಒಂದ್ಸತಿ ಆತ್ಮವಿಮರ್ಶೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಶ್ರೀ ಪಿ ತ್ಯಾಗರಾಜರವರು ಈ ದಿನ ಮಾನ್ಯ ಉಪಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಜೋರು ಚಪ್ಪಾಳೆಯೊಂದಿಗೆ ವಾಸ್ತವಿಕ ಚಿತ್ರಣಗಳನ್ನು ತೆರೆದಿಟ್ಟಿದ್ದಾರೆ. ನಮ್ಮ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಅರ್ಪಿಸೋಣ. ಇದೀಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ರಾಮನಗರ ತಾಲೂಕು JDS ಅಧ್ಯಕ್ಷರಾದ ಶ್ರೀ ಸಬ್ಕೆರೆ ಶಿವಲಿಂಗಪ್ಪ ಅವರಿಗೆ ನಾವು ಆತ್ಮೀಯ ಸುಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಬಂಧುಗಳೇ, ಈ ಕಾರ್ಯಕ್ರಮದ ಮುಖ್ಯ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರು ದಕ್ಷಿಣ ಜಿಲ್ಲಾ ಘಟಕದ ವತಿಯಿಂದ ಪತ್ರಿಕಾ ದಿನಾಚರಣೆ ಮತ್ತು ಪ್ರತಿಭಾ ಪುರಸ್ಕಾರ ಸಮಾರಂಭ. ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರಾದಂಥ ಸನ್ಮಾನ್ಯ ಡಾಕ್ಟರ್ CN ಮಂಜುನಾಥ್ರವರೇ, ಆಶಯ ಭಾಷಣಕಾರರಾಗಿ ನೈಜ ಪತ್ರಿಕೆಗಳು ಮತ್ತು ಯೋಗಿ ಪತ್ರಿಕೆಗಳ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಗಮನವನ್ನು ಸೆಳೆದಂಥ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಶಿವಾನಂದ ತಗಡೂರವರೇ, ನಮ್ಮ ಪಕ್ಷದ ಹಿರಿಯ ಮುಖಂಡರಾದಂಥ ಮಾಜಿ ಶಾಸಕರಾದಂಥ ಗೌರವಾನ್ವಿತ CM ಲಿಂಗಪ್ಪಾಜಿಯವರೇ, ನಗರಸಭೆಯ ಅಧ್ಯಕ್ಷರು ಆತ್ಮೀಯರು ಆದಂಥ ಸನ್ಮಾನ್ಯ ಶೇಷಾದ್ರಿಯವರೇ, ಪ್ರಧಾನ ಭಾಷಣಕಾರರಾಗಿ ಪತ್ರಿಕೆಯ ಬಗ್ಗೆ ಸಂಕ್ಷಿಪ್ತವಾಗಿ ಸಂಪೂರ್ಣವಾಗಿ ವರದಿಯನ್ನು ಕೊಟ್ಟಂಥ ನಮ್ಮ ಉಪಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಂಥ ಸನ್ಮಾನ್ಯ P ತ್ಯಾಗರಾಜ್ ಅವರೇ, ರಾಮನಗರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಸ್ನೇಹಿತರಾದಂಥ ಚೇತನ್ ಕುಮಾರ್ ಅವರೇ, ಮಾಜಿ ಶಾಸಕರಾದಂಥ ಸನ್ಮಾನ್ಯ K ರಾಜುರವರೇ, ಸನ್ಮಾನ್ಯ K ಮಂಜುನಾಥ್ರವರೇ, ಗ್ರೇಟರ್ ಬೆಂಗಳೂರಿನ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಸ್ನೇಹಿತರಾದಂಥ ಸನ್ಮಾನ್ಯ ನಟರಾಜ್ರವರೇ, ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷರಾದಂಥ ಸನ್ಮಾನ್ಯ K ಸತೀಶ್ ಅವರೇ, BDC ಬ್ಯಾಂಕ್ ನಿರ್ದೇಶಕರಾದಂಥ ಸನ್ಮಾನ್ಯ YH ಮಂಜೂರವರೇ, ಬಿಡದಿ ಪುರಸಭಾ ಸದಸ್ಯರಾದಂಥ ಸನ್ಮಾನ್ಯ ಉಮೇಶ್ ಅವರೇ, JDSನ ರಾಮನಗರ ತಾಲೂಕಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ಸಬ್ಕೆರೆ ಶಿವಲಿಂಗಪ್ಪನವರೇ, ಬಿಡದಿ ಹರಿಪ್ರಸಾದ್
ಬಿಡದಿ ಪುರಸಭಾ ಅಧ್ಯಕ್ಷರಾದಂಥ ಸನ್ಮಾನ್ಯ ಹರಿಪ್ರಸಾದ್ ಅವರೇ, ಸನ್ಮಾನ್ಯ ಸ್ನೇಹಿತರಾದಂಥ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಪತ್ರಕರ್ತರ ಕುಟುಂಬ ವರ್ಗದವರೇ, ಅವರ ಆತ್ಮೀಯರೇ, ಮಾಧ್ಯಮ ಸ್ನೇಹಿತರೆ, ಏನೀಗಾಗಲೇ ಇಬ್ರು ಚೆನ್ನಾಗಿ ಭಾಷಣ ಮಾಡೋದು, ನೈಜತೆ, ಪತ್ರಕರ್ತರ ನೈಜತೆ ಮತ್ತು ಮೌಲ್ಯಗಳ ಬಗ್ಗೆ ಚೆನ್ನಾಗಿ ಹೇಳಿದ್ರು ನಮ್ಮ ಶಿವಾನಂದ ತಗಡೂರವರು. ದೃಶ್ಯ ಮಾಧ್ಯಮಗಳು ಯಾವ ರೀತಿ ಇವತ್ತು ಎಲ್ಲರನ್ನೂ ಕೂಡ ಅವರ ಹಿಡಿತಕ್ಕೆ ತೆಗೆದುಕೊಂಡಿದ್ದಾವೆ ಅಂತಕ್ಕಂಥ ವಿಚಾರವನ್ನ ಸನ್ಮಾನ್ಯ ತ್ಯಾಗರಾಜ್ ಅವರು ಚೆನ್ನಾಗಿ ಹೇಳಿದ್ರು. ನಾವೇನಾದರೂ ಮಾತಾಡಿದ್ರೆ ನಾಳೆಯಿಂದ ನಮ್ಮ ಬಗ್ಗೆ ಬರೆಯದೆ ಬಿಟ್ಬಿಡ್ತೀರ ನೀವು. ಅವರಿಬ್ರು ಹೇಳಿದ್ರಲ್ಲ, ಅವರಿಬ್ರು ಹೇಳಿದ್ರೆ ನಾವು ರಾಜಕಾರಣಿಗಳು ಹೇಳಿದ್ರೆ ನಮ್ಮ ಬಗ್ಗೆ ಬರೆಯಕ್ಕೆ ಬಿಟ್ಬಿಡ್ತೀರ ಅಂದರೆ ವ್ಯತಿರಿಕ್ತವಾಗಿ ಬರೀತೀರ. ಬಹಳ ಹೆಸರು ಚೆನ್ನಾಗೈತೆ, ಕಾರ್ಯನಿರತ ಪತ್ರಕರ್ತರ ಸಂಘ. ಕಾರ್ಯನಿರತ ಪತ್ರಕರ್ತರ ಸಂಘ ಅಂತಂದ್ರೆ ಪ್ರತಿನಿತ್ಯ ಪತ್ರಿಕೆಯನ್ನೇ ತಮ್ಮ ಉದ್ಯಮವನ್ನಾಗಿ ಮಾಡಿಕೊಂಡು ಪ್ರತಿನಿತ್ಯ ಪತ್ರಿಕೆಗಳನ್ನು ಪತ್ರಿಕೆಗೆ ತಮ್ಮ ಬರಹಗಳನ್ನು ಕೊಡುವುದರ ಮುಖಾಂತರ ಜನಸಾಮಾನ್ಯರನ್ನ ತಲುಪಿಸ್ತಕ್ಕಂಥ ಕೆಲಸ. ಪತ್ರಿಕೆಗಳು ಯಾವಾಗ ಪ್ರಾರಂಭ ಆದ್ರು ಅಂತ ಕೂಡ ಹೇಳಿದ್ರು. ಸ್ವತಂತ್ರ ಪೂರ್ವದಲ್ಲಿ ವಿಷಯಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪಸರಿಸಬೇಕಾದ್ರೆ ಅವಾಗ ಬೇರೆ ಇತ್ತೀಚಿನ ದಿವಸಗಳಿರ್ತಕ್ಕಂಥ ಸೋಷಿಯಲ್ ಮೀಡಿಯಾ ಆಗಲಿ, ದೃಶ್ಯ ಮಾಧ್ಯಮಗಳಾಗಲಿ ಇರಲಿಲ್ಲ. ಅವಾಗ ಫೋನ್ಗಳು ಕೂಡ ಇರಲಿಲ್ಲ. ಆವಾಗ ಈ ಪತ್ರಿಕೆಗಳು ನಮ್ಮ ದೇಶದ ಸ್ವತಂತ್ರ ಬರಲಿಕ್ಕೆ, ಬ್ರಿಟಿಷರಿಂದ ನಾವು ಸ್ವತಂತ್ರವನ್ನು ಪಡ್ಕೊಳ್ಳಿಕ್ಕೆ ಪತ್ರಿಕೆಯ ಪಾತ್ರಗಳು ಬಹಳಷ್ಟು ದೊಡ್ಡದಿತ್ತು. ಅಂದರೆ ಅವಾಗ ಮೌಲ್ಯ ಕೂಡ ಇತ್ತು, ಪತ್ರಿಕಾ ಮೌಲ್ಯ ಕೂಡ ಇತ್ತು. ವಾಸ್ತವಾಂಶದ ವರದಿಯನ್ನು ಕೂಡ ಮಾಡ್ತಿದ್ರು. ಅವಾಗ ನೈಜತೆ ಕೂಡ ಇತ್ತು ಪತ್ರಿಕೆ. ಇತ್ತೀಚಿನ ದಿವಸಗಳಲ್ಲಿ ಬರೀ ನಾವು ಪತ್ರಿಕೆಯವ್ರನ್ನೇ ದೂರ್ತಕ್ಕಂಥದ್ದಲ್ಲ, ಎಲ್ಲ ಕಲುಷಿತ ಆಗಿದೆ, ಎಲ್ಲ ರಂಗಗಳು ಕಲುಷಿತ ಆಗಿದೆ. ಮತ್ತು ರಾಜಕೀಯ ರಂಗನೂ ಕಲುಷಿತ ಆಗಿದೆ, ಎಲ್ಲ ರಂಗಗಳು ಕಲುಷಿತ. ಪತ್ರಿಕೆಯವ್ರನ್ನ ಪಾಪ ನಾವೇನು ಬೆಟ್ ಮಾಡಿ ತೋರಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದನ್ನ ಸರಿದಾರಿಗೆ ತಗೊಂಡು ಹೋಗ್ಬೇಕು, ಇಲ್ಲದ್ರೆ ಅದರ ಮೌಲ್ಯಗಳು ಉಳಿಯೋದಿಲ್ಲ. ಮೌಲ್ಯಗಳು ಉಳಿಯೋದಿಲ್ಲ ಅಂತಂದ್ರೆ ಬಹುಶಃ ಅದಕ್ಕೆ ಒಂದು ಗೌರವ ಸಿಗೋದಿಲ್ಲ. ಅದರಿಂದ ಆ ಮೌಲ್ಯಗಳು ಯಾವ ರೀತಿ ನಾವು ಉಳಿಸ್ಬೇಕು ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಬಹಳ ಚೆನ್ನಾಗಿ ಹೇಳಿದ್ರು, ಮೌಲ್ಯಗಳು ಉಳಿಬೇಕು ಅಂತೇಳಿ. ಇವತ್ತು ಪತ್ರಿಕೆಯನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು ಅಥವಾ ಎದುರಿಸ್ತಕ್ಕಂಥದ್ದು ಮತ್ತೊಂದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅದರಿಂದ ಇದನ್ನ ಹೊರತುಪಡಿಸಬೇಕು, ಇಂಥವ್ರನ್ನ ದೂರ ಇಡಬೇಕು ಅಂತಕ್ಕಂಥದ್ದನ್ನು ಕೂಡ ಅಧ್ಯಕ್ಷರು ಚೆನ್ನಾಗಿ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಇದನ್ನ ಯಾವ ರೀತಿ ದೂರ ಇಡಬೇಕು ಅಂತಕ್ಕಂಥದ್ದನ್ನ. ಎಲ್ಲದರಲ್ಲೂ ಕೂಡ ಮೌಲ್ಯ ಕಳ್ಕೊಂತಾ ಇದೀವಿ ನಾವು, ಪ್ರತಿಯೊಂದರಲ್ಲೂ ಕೂಡ, ಎಲ್ಲ ರಂಗಗಳಲ್ಲೂ ಕೂಡ ಮೌಲ್ಯ ಕಳ್ಕೊಂತಾ ಇದ್ದೀವಿ. ಇಂಥ ಮೌಲ್ಯ ಕಳ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಆ ಮೌಲ್ಯವನ್ನ ಉಳಿಸ್ತಕ್ಕಂಥದ್ದೇ ಈ ಸಂಘಗಳ ಜವಾಬ್ದಾರಿ. ಪತ್ರಕರ್ತರ ಸಂಘದ ಜವಾಬ್ದಾರಿನೂ ಕೂಡ ಅಷ್ಟೇ. ಮೌಲ್ಯ ಇರ್ತಕ್ಕಂಥ ಪತ್ರಕರ್ತರು ಉಳಿಬೇಕು ಅಂತಕ್ಕಂಥದ್ದು ಇದರ ಉದ್ದೇಶ. ಅದರಿಂದ ಈ ಒಂದು ಪತ್ರಿಕಾ ದಿನಾಚರಣೆ ಮುಖಾಂತರ ಬಹಳ ಎಲ್ಲವನ್ನು ಕೂಡ ವಿಶೇಷವಾಗಿ ನಮ್ಮೆಲ್ಲರೂ ಕೂಡ ತಿಳಿಸಿದ್ದಾರೆ. ಇದರ ಇನ್ನೊಂದು ವಿಶೇಷತೆ ಏನಂತಂದ್ರೆ ಪತ್ರಿಕೆಯವ್ರಿಗೂ ಕೂಡ ಕುಟುಂಬ ಇದೆ ಅಂತಕ್ಕಂಥದ್ದು, ಅವ್ರಿಗೂ ಕೂಡ ಬದುಕಿದೆ ಅಂತಕ್ಕಂಥದ್ದು. ಪತ್ರಿಕೆಯವ್ರಿಗೂ ಕೂಡ ಕುಟುಂಬಗಳಿದ್ದಾವೆ, ಸಂಸಾರಗಳಿದ್ದಾವೆ ಅಂತಂದ್ರೆ ಅದನ್ನು ಕೂಡ ಗೌರವಿಸ್ತಕ್ಕಂಥ ಕೆಲಸ ಆಗ್ಬೇಕು. ಯಾವ ರೀತಿ ಗೌರವಿಸ್ಬೇಕು? ಅವರ ಮಕ್ಕಳಿಗೆ ಪುರಸ್ಕಾರವನ್ನ ಮಾಡ್ತಕ್ಕಂಥದ್ದು, ಪ್ರತಿಭಾ ಪುರಸ್ಕಾರವನ್ನ ಮಾಡ್ತಕ್ಕಂಥದ್ದು, ಅವ್ರಿಗೂ ಕೂಡ ಬೆಂತಡ್ತಕ್ಕಂಥದ್ದು. ಅವ್ರ ಕುಟುಂಬದಲ್ಲಿ ಇರ್ತಕ್ಕಂಥ ಮಕ್ಕಳುಗಳು ಅವರ ವಿದ್ಯಾಭ್ಯಾಸದಲ್ಲಿ ಮತ್ತೆ ಬೇರೆ ಬೇರೆ ವಿಚಾರಗಳಲ್ಲಿ ಅವರ ಪ್ರತಿಭೆಯನ್ನ ಗುರುಸ್ತಕ್ಕಂಥ ಕೆಲಸ ಇವತ್ತು ಬರೀ ಪತ್ರಕರ್ತರಿಂದನೇ ಕೂಡ ಆಗ್ಬೇಕಾಗಲ್ಲ. ನಾವೆಲ್ಲರನ್ನು ಸೇರಿಸಿ ಅವರ ಕುಟುಂಬವನ್ನು ಗೌರವಿಸ್ತಕ್ಕಂಥ ಕೆಲಸ ಆಗ್ಬೇಕಾಗಿದೆ. ಅದರಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ನಾವು ಪ್ರತಿಭಾ ಪುರಸ್ಕಾರವನ್ನ ಮಾಡ್ತಾ ಇದ್ದೇವೆ. ಪ್ರತಿಭಾ ಪುರಸ್ಕಾರಕ್ಕೆ ಅರ್ಹರಾಗಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಎಲ್ಲರೂ ಕೂಡ ಅಭಿನಂದನೆಯನ್ನ ಸಲ್ಲಿಸಿ ನಾವು ಕೂಡ ಅವರಿಗೆ ಬೆಂತರ್ತಕ್ಕಂಥ ಪ್ರೋತ್ಸಾಹ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನ ಹೇಳ್ತಾ, ನಾನು ಶಿವರಾಜಣ್ಣ ನನಗೆ ಬೇಗ ಬಂದ್ಬಿಡಿ, ಬೇಗ ಕಳಿಸ್ಬಿಡ್ತೀನಿ ಅಂತ. ಯಾರು ಬರಲ್ಲ ಕಾಣೋದು, ಎಷ್ಟೊಂದು ಜನ ಬಂದವ್ರು. ಇವಾಗ ನಮ್ಮ ಡಾಕ್ಟರ್ ಬಂದವ್ರೆ, ನಮ್ಮ ಮಾಜಿ ಶಾಸಕರುಗಳು ಬಂದವ್ರೆ, ಎಲ್ಲ ಚೆನ್ನಾಗಿ ಭಾಷಣ ಮಾಡ್ತಾರೆ, ನೀವೆಲ್ಲ ಕೇಳ್ಬೋದು. ಇವಾಗ
MLA ಅವರೇನೋ ಅನ್ಯ ಕಾರ್ಯ ನಿಮಿತ್ತ MLA ಅವ್ರು ಬಂದಿಲ್ಲ ಅಷ್ಟೇ, ಅವರೇನೋ ಟೂರ್ ಹೋಗವ್ರೆ ಅಂತ ತಿಳಿದೆ. ನಿಮಗೂ ಗೊತ್ತಿತ್ತು ಅವ್ರು ಟೂರ್ ಹೋಗವ್ರೆ ಅಂತ, ಅದಕ್ಕೆ MLA ಬರಲ್ಲ ಕಾರಣ ನೀನು ಬರಲೇಬೇಕು ಅಂತ ನನಗೆ ಹಿಂಸೆ ಕೊಟ್ಟಿದ್ದೀನಿ. ಇದನ್ನು ಬರೀ ರಾಮನಗರದಲ್ಲೇ ಮಾಡಬೇಡಿ, ಎಲ್ಲ ಕಡೆ ಒಂದೊಂದು ವರ್ಷ ಮಾಡಿ. ಕಾನಪುರದಲ್ಲಿ 1 ವರ್ಷ, ಮಾಗಡಿಲಿ 1 ವರ್ಷ, ಚನ್ನಪಟ್ಟಣದಲ್ಲಿ 1 ವರ್ಷ, ಬರೀ ತಾಲೂಕು ಮಟ್ಟದಲ್ಲ ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಮಾಡಿ ನಮ್ಮ ಮಕ್ಕಳಿಗೂ ಕೂಡ ಗೌರವ ಸಿಗ್ತಕ್ಕಂಥದ್ದು. ನಾವು ಮಕ್ಕಳಿಗೆ ನೋಡಿದ್ವು. ಬಹುಶಃ ಪತ್ರಿಕಾ ನಮ್ಮ ಕುದೂರಿನ ನಮ್ಮ ಹೆಣ್ಮಗಳು ಅವರು ಅತ್ಯಂತ ವಿಶೇಷವಾದಂಥ ಭರತನಾಟ್ಯವನ್ನು ಇಲ್ಲಿ ಪ್ರದರ್ಶನ ಮಾಡಿರ್ತಕ್ಕಂಥದ್ದನ್ನು ಕೂಡ ನೋಡೋದು. ನಮ್ಮ ಮಕ್ಕಳುಗಳು ಕೂಡ ಮೂಕಾಭಿನಯವನ್ನು ಮಾಡಿರ್ತಕ್ಕಂಥದ್ದನ್ನು ಕೂಡ, ಅಂದರೆ ಪ್ರತಿಭೆ ಅಂತಕ್ಕಂಥದ್ದು ಯಾರ ಸ್ವತ್ತಲ್ಲ, ಅದು ಸಾಧಕನ ಸೊತ್ತು. ಪ್ರತಿಭೆ ಅಂತಕ್ಕಂಥದ್ದು ಸಾಧಕನ ಸೊತ್ತು. ಅದು ಯಾವುದೇ ಒಂದು ವರ್ಗಕ್ಕೆ ಅಥವಾ ಒಂದು ವಿಚಾರಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಯಾರ್ಯಾರಿಗೆ ಆ ಪ್ರತಿಭೆ ಇರ್ತದೆ ಅದು ಗುರುಸ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ರೀತಿ ಇವತ್ತು ಪತ್ರಕರ್ತರ ಮಕ್ಕಳನ್ನ ಪ್ರತಿಭಾ ಪುರಸ್ಕಾರವನ್ನ ಅವರಿಗೆ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನ ತಾವು ಮಾಡಿ ನಮ್ಮನ್ನು ಕೂಡ ಇಲ್ಲಿಗೆ ಕರೆಸಿ ತಮ್ಮ ಜೊತೆ ಬೆರೆತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ, ದಯಮಾಡಿ ಕ್ಷಮೆಯನ್ನ ಯಾಚಿಸಿ. ನಾನೇ ಮೊದಲು ಬಂದವನು, ನನಗೆ ಇನ್ನೊಂದು ಕಾರ್ಯಕ್ರಮ ಇದೆ, ದಯಮಾಡಿ ನನ್ನ ಬೀಳ್ಕೊಡ್ಬೇಕು ಅಂತ ಹೇಳಿ ನಮ್ಮೆಲ್ಲ ಪತ್ರಕರ್ತರಲ್ಲಿ ಮನವಿಯನ್ನ ಮಾಡ್ತಾ ಅನೇಕ ವಿಚಾರಗಳನ್ನ ನಮ್ಮ ರಾಜ್ಯ ಪತ್ರಕರ್ತರ ಸಂಘದ ಅಧ್ಯಕ್ಷರು ಮತ್ತೆ ನಮ್ಮ ಮಾಧ್ಯಮ ಸಲಹೆಗಾರ ಉಪಮುಖ್ಯಮಂತ್ರಿಗಳಿಗೆ ಚೆನ್ನಾಗಿ ಹೇಳಿದ್ದಾರೆ. ನನಗಾಗಲೇ ಹೇಳಿದೆ, ಅವ್ರು ಹೇಳಿದ್ದೇನಾರ ನಾವು ಹೇಳಿದ್ರೆ ನಾಳೆಯಿಂದಲೇ ನಮ್ಮನ್ನ ಬಹಿಷ್ಕಾರ ಮಾಡ್ಬಿಡ್ತಿದ್ವಿ. ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ. ಸತ್ಯ ಹೇಳೋದನ್ನ ನಾವು ಕೂಡ ಅರ್ಥ ಮಾಡ್ಕೋಬೇಕು, ತಿದ್ಕೋಬೇಕು. ನೈಜ ಪತ್ರಕರ್ತರು ಉಳಿಬೇಕು, ಮೌಲ್ಯಗಳು ಉಳಿಬೇಕು. ಎಲ್ಲದರಲ್ಲೂ ನಾನು ಹೇಳಿದ್ನಲ್ಲ, ಪತ್ರಿಕೆ ಒಂದರಲ್ಲೇ ಅಲ್ಲ, ಎಲ್ಲ ರಂಗದಲ್ಲೂ ಕೂಡ ನೈಜತೆ ಮತ್ತು ಮೌಲ್ಯ ಎರಡು ಉಳಿದಾಗ ಮಾತ್ರ ಈ ಸಮಾಜ ಉತ್ತಮವಾದ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆಸಿ 4 ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಜಿಲ್ಲಾ ಪತ್ರಕರ್ತರ ಸಂಘದ ಎಲ್ಲರಿಗೂ ಕೂಡ ನಾನು ನಿಮ್ಮೆಲ್ಲರ ಜೋರು ಚಪ್ಪಾಳೆಯೊಂದಿಗೆ ನಮ್ಮ ಪ್ರೀತಿ ತುಂಬಿದ ಧನ್ಯವಾದಗಳನ್ನ ಈಗ ಅರ್ಪಿಸೋಣ. ಇದೀಗ ವೇದಿಕೆಯಲ್ಲಿ ಪ್ರತಿಭಾ ಪುರಸ್ಕಾರವನ್ನ ನೆರವೇರಿಸಿಕೊಡ್ಬೇಕೆಂದು ಕೋರ್ಕೊಳ್ತಾ ಇದ್ದೇವೆ ಎಲ್ಲ ಅತಿಥಿಗಳನ್ನ. ಈಗ ವಿದ್ಯಾರ್ಥಿಗಳ ಪಟ್ಟಿಯನ್ನ ಶ್ರೀ ಮಧುರ್ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳು ಈ ವಿದ್ಯಾರ್ಥಿಗಳಿಗೆ ಕ್ಷೇಮ ನಿಧಿಗೆ ಈ ಜಿಲ್ಲೆನಲ್ಲಿ ಹಾಲಿ DCM ಅವರು 10 ಲಕ್ಷ ಕೊಟ್ಟಿದ್ರು. ಮತ್ತೆ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ DCM ಆಗಿದ್ದಂಥ ಡಾಕ್ಟರ್ CN ಅಶ್ವಥ್ ನಾರಾಯಣ ಅವರು ಕೂಡ 5 ಲಕ್ಷ ರೂಪಾಯಿಗಳನ್ನ ಡೆಪಾಸಿಟ್ ಮಾಡಿದ್ರು. ಈಗ ಬಾಲಣ್ಣವರು ಈ ಒಂದು ಸಮಾರಂಭದ ಮೂಲಕ 2 ಲಕ್ಷ ರೂಪಾಯಿಗಳನ್ನ ಕ್ಷೇಮ ನಿಧಿಗೆ ದೇಣಿಗೆಯಾಗಿ ಪ್ರಕಟಿಸಿದ್ದಾರೆ. ಅದಕ್ಕಾಗಿ ನಮ್ಮ ರಾಮನಗರ ಜಿಲ್ಲೆಯ ಸಂಘದ ಪರವಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ತಾವೆಲ್ಲ ಜೋರು ಚಪ್ಪಾಳೆಯ ಮೂಲಕ ಅವರಿಗೆ ಕೃತಜ್ಞತೆಗಳನ್ನ ಹೇಳಬೇಕು ಅಂತ ಹೇಳಿ ಕೇಳ್ಕೊತೇನೆ. ದಕ್ಷಿಣ ಜಿಲ್ಲಾ ಘಟಕದ ಪತ್ರಿಕಾ ದಿನಾಚರಣೆ ಮತ್ತು ಪ್ರತಿಭಾ ಪುರಸ್ಕಾರ ಸಮಾರಂಭದ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಮತ್ತು ಸನ್ಮಾನಿಸಿದ್ದಕ್ಕೆ ಈ ಪತ್ರಕರ್ತರ ಸಂಘಕ್ಕೆ ನನ್ನ ಹೃದಯಸ್ಪರ್ಶಿ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಕಾರ್ಯನಿರತ ಪತ್ರಕರ್ತರೇ ಹಾಗೂ ಅವರ ಕುಟುಂಬದವರೇ, ಮೊದಲನೇದಾಗಿ ಈಗಾಗಲೇ ಮಾಗಡಿ ಕ್ಷೇತ್ರದ ಶಾಸಕರಾದಂಥ ಬಾಲಕೃಷ್ಣ ಅವರು ಮತ್ತು ರಾಜ್ಯ ಘಟಕದ ಅಧ್ಯಕ್ಷರಾದಂಥ ಶಿವರಾಜ್ ತಗಡೂರವರು ಮತ್ತು ಆತ್ಮೀಯರಾದಂಥ ತ್ಯಾಗರಾಜ್ ಅವರು ಮತ್ತು ಎಲ್ಲರೂ ಕೂಡ ಆಲ್ರೆಡಿ ಮಾತಾಡಿದ್ದಾರೆ. ಅಂದರೆ ಪತ್ರಿಕೋದ್ಯಮ ಬಹಳ ಒಂದು ಪವಿತ್ರವಾದಂಥ ಒಂದು ಉದ್ಯಮ. ಅಂದರೆ ವೈದ್ಯಕೀಯ ವೃತ್ತಿ ಯಾವ ರೀತಿ ನಾವು ಮಾಡ್ತೀವಿ ಕೆಲಸ, ಅದೇ ರೀತಿ ಪತ್ರಿಕೋದ್ಯಮ ಕೂಡ ಒಂದು ಬಹಳ ಪವಿತ್ರವಾದಂಥ ಜವಾಬ್ದಾರಿ ಇರತಕ್ಕಂಥ ಒಂದು ಉದ್ಯಮ. ನಮ್ಮ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಜೊತೆ ಪತ್ರಿಕೋದ್ಯಮ ಕೂಡ ಬಹಳ ಮುಖ್ಯವಾದಂಥ ಒಂದು ಆಧಾರ ಸ್ತಂಭನೆ ಅಂತ ಹೇಳಬೇಕಾಗತ್ತೆ. ಅಂದರೆ ಇವತ್ತು ನಾವು ನಮ್ಮ ವೃತ್ತಿ ಧರ್ಮವನ್ನು ನಾವು ಯಾವ ರೀತಿ ಪಾಲನೆ ಮಾಡಬೇಕು ಅನ್ನೋದಕ್ಕೆ ನಾವೆಲ್ಲ ಪ್ರಮಾಣ ವಚನ ಸ್ವೀಕರಣೆ ಮಾಡ್ತೇವೆ. ಈಗ ವೈದ್ಯರಾಗಿ ಮಾಡ್ತೇವೆ, ಪ್ರತಿನಿಧಿಗಳಾಗಿ ಬೇರೆ ಬೇರೆ ಕ್ಷೇತ್ರದ ಪ್ರತಿನಿಧಿಗಳಾಗಿ ಮಾಡ್ತೇವೆ,
ಸಚಿವರಾಗಿ ಮಾಡ್ತೇವೆ, ಅಥವಾ ಇವನ್ನು ಬೇರೆ ವೃತ್ತಿ ನರ್ಸಸ್ ಆಗ್ಬೋದು, ಅವರು ಕೂಡ ನೈಟಿಂಗೇಲ್ ಹೆಸರಲ್ಲಿ ಪ್ರತಿಜ್ಞೆ ಮಾಡ್ತಾರೆ. ನನ್ನ ಅರ್ಥದಲ್ಲಿ ನಾವು ಪ್ರತಿಜ್ಞೆಗಳನ್ನು ಮಾಡಿದರೆ ಸಾಲ್ತೇವೆ ಅಲ್ಲ, ಆ ಪ್ರತಿಯೊಂದು ಶಬ್ದಕ್ಕೂ ಪ್ರತಿಯೊಂದು ಸಾಲಿಗೂ ಹೇಳಿದಂತೆ ನಡೆದುಕೊಂಡ್ರೆ ನಾವು ನಿಜವಾಗ್ಲೂ ನಾವು ಆ ಕ್ಷೇತ್ರಕ್ಕೆ ಹೋಗಿದ್ದು ಸಾರ್ಥಕ ಅನ್ಸುತ್ತೆ. ನಾವು ಆ ಸಾಲುಗಳು, ಪ್ರತಿ ಸಾಲುಗಳನ್ನ ನಾವು ಓದಿ ನಾವು ಪ್ರತಿಜ್ಞೆಯನ್ನ ಪಡ್ಕೊಂತೀವಿ. ಇವತ್ತು ಎಲ್ಲಾ ಕ್ಷೇತ್ರಗಳು ಕೂಡ ವ್ಯಾಪಾರೀಕರಣದತ್ತ ಸಾಗ್ತಾ ಇದೆ. ಇದಕ್ಕೆ ಯಾವುದೇ ಒಂದು ವೃತ್ತಿ ಎಕ್ಸೆಪ್ಷನ್ ಇಲ್ಲ ಅಂತ ನನ್ನ ಭಾವನೆ. ಅದರಲ್ಲೂ ಕೂಡ ವ್ಯಾಪಾರೀಕರಣದ ವ್ಯವಸ್ಥೆಯಲ್ಲಿ, ಅಂದ್ರೆ ಇವತ್ತು ಆಧುನೀಕರಣ ಅಂತ ಹೇಳ್ತೀವಿ, ಇವತ್ತು ಗಣಕೀಕರಣದ ಕಾಲಘಟ್ಟದಲ್ಲಿ ಇದ್ದೀವಿ. ಅಂದ್ರೆ ಇಂತಹ ಸಂದರ್ಭದಲ್ಲೂ ಕೂಡ ನಾವು ಆತ್ಮಸಾಕ್ಷಿಗೆ ತಕ್ಕಂತೆ ಕೆಲಸ ಮಾಡಬೇಕು. ಯಾವುದೇ ವೃತ್ತಿಯಾಗಲಿ, ನಾವು ಒಳ್ಳೆ ಕೆಲಸ ಮಾಡ್ತೀವ, ಸರಿ ಕೆಲಸ ಮಾಡಲ್ವಾ, ಇಬ್ಬರಿಗಂತೂ ಗೊತ್ತೇ ಇರುತ್ತೆ. ನಮಗೆ ಗೊತ್ತಿರುತ್ತೆ, ಅಂತರಾತ್ಮಕ್ಕೆ ಗೊತ್ತಿರುತ್ತೆ, ಇನ್ನೊಂದು ಪರಮಾತ್ಮನಿಗಂತೂ ಗೊತ್ತೇ ಇರುತ್ತೆ. ಅದರಿಂದ ನಾವು ನಮ್ಮ ವೃತ್ತಿಯನ್ನು ನಾವು ಪ್ರೀತಿಸಬೇಕು. ಯಾವುದೇ ವೃತ್ತಿಯಾಗಲಿ ನಮ್ಮ ವೃತ್ತಿಯನ್ನು ನಾವು ಗೌರವಿಸಬೇಕು. ನಮ್ಮ ವೃತ್ತಿಗೆ ನಾವು ಜವಾಬ್ದಾರಿ ಕೂಡ ನಮ್ಮ ವೃತ್ತಿಗೆ ನಾವೇ ಅಕೌಂಟಬಿಲಿಟಿ ಕೂಡ ಇರಬೇಕಾಗತ್ತೆ. ಇಂಟಿಗ್ರಿಟಿ ಇರಬೇಕಾಗತ್ತೆ, ಅಕೌಂಟಬಿಲಿಟಿ ಇರಬೇಕಾಗತ್ತೆ. ಈಗ ನೋಡಿ, ಒಬ್ಬ ವೈದ್ಯ ಕಾಯಿಲೆ ಕಂಡುಹಿಡಿಬೇಕಾದ್ರೆ ಹಲವಾರು ಪರೀಕ್ಷೆಗಳನ್ನು ಮಾಡಬೇಕಾಗತ್ತೆ. ರಕ್ತ ಪರೀಕ್ಷೆ ಮಾಡಬೇಕು, ECG ಮಾಡಬೇಕು, ಎಕ್ಸ್ರೇ ಮಾಡಬೇಕು, ಎಕೋ ಮಾಡಬೇಕು. ನೀವು ಅದೇ ರೀತಿ ಪತ್ರಕರ್ತರು ಕೂಡ ಸೂಕ್ಷ್ಮವಾದ ವಿಚಾರವನ್ನ ನಾವು ಮುದ್ರಣ ಮಾಡೋದಕ್ಕೆ ಮೊದಲು, ಅದನ್ನ ಸುದ್ದಿಯನ್ನ ಬಿತ್ತರಿಸೋದಕ್ಕೆ ಮೊದಲು ಈ ರೀತಿಯ ಹಂತವಾದ ತಪಾಸಣೆಯನ್ನ ಮಾಡಿ ಅದು ಮನದಟ್ಟಾದ್ರೆ ಮಾತ್ರ ಅದನ್ನ ನಾವು ಸುದ್ದಿ ಮಾಡಬೇಕೇ ಹೊರತು ಕೇವಲ, ಯಾಕೆಂದ್ರೆ ಇವಾಗೊಂದು ಈ ಕ್ವಶನ್ ಮಾರ್ಕ್ ಅಂತ ಒಂದಿದೆ ಪತ್ರಿಕೆಯಲ್ಲಿ, ಏನ್ ಬೇಕಾದ್ರೂ ಬರೀಬಹುದು ಕ್ವಶನ್ ಮಾರ್ಕ್. ಅದಕ್ಕೆ ಅಕೌಂಟಬಿಲಿಟಿ ಯಾರು? ಅದರಿಂದ ಯಾವುದೇ ಕ್ವಶನ್ ಮಾರ್ಕ್ ಇರತಕ್ಕಂಥ ವಿಚಾರಗಳು ಆಗಬಾರ್ದು. ಯಾಕೆಂದ್ರೆ ಹಲವಾರು ಸಂದರ್ಭದಲ್ಲಿ ನಾವು ನೋಡ್ತೇವೆ, ಇವತ್ತು ಪತ್ರಿಕೋದ್ಯಮ ಇಲ್ಲದೆ ಇದ್ರೆ ನಮಗೆ ಸ್ವತಂತ್ರ ಬರೋದು ಕಷ್ಟ ಆಗ್ತಾ ಇತ್ತು ಅಂತ ನನ್ನ ಭಾವನೆ. ಯಾಕೆಂದ್ರೆ ಆವಾಗ ಅದೇ ಸಂದರ್ಭದಲ್ಲಿ ಒಂದೊಂದು ಸಣ್ಣ ಪ್ರಾಂತ್ಯದಲ್ಲಿ ಅವರವರ ಸ್ಥಳೀಯ ಭಾಷೆಯಲ್ಲೇ ಕೂಡ ಒಬ್ಬರಿಗೊಬ್ರಿಗೂ ವಿಷಯವನ್ನು ಹಂಚ್ಕೊತಾ ಇದ್ರು. ಯಾಕೆಂದ್ರೆ ಆಗ ಬ್ರಿಟಿಷರ ಆಳ್ವಿಕೆಯಲ್ಲಿ ನಾವು ಯಾವ ರೀತಿ ನಮ್ಮನ್ನ ಅವರು ಗುಲಾಮರಾಗಿ ಮಾಡಿದ್ರು ಅನ್ನೋದು ನಮ್ಗೆಲ್ಲ ಗೊತ್ತಿದೆ. ಅದರಿಂದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ, ಅಥವಾ ನೀವು ಕೋವಿಡ್ ಸಂದರ್ಭದಲ್ಲಿ ನೋಡಿ, ಎಂತ ಪತ್ರಿಕೆ, ಇನ್ಫ್ಯಾಕ್ಟು ಕೋವಿಡ್ ಸಂದರ್ಭದಲ್ಲಿ ಪತ್ರಿಕೆಯವರ ಪಾತ್ರ ನಿಜವಾಗ್ಲೂ ಪ್ರಶಂಸನೀಯ ಅಂತ ಹೇಳ್ಬೇಕಾಗುತ್ತೆ. ಯಾಕೆಂದ್ರೆ ಅದೊಂದು ಹೊಸ ವೈರಸ್ಸು, ಹೊಸ ಸಿಂಟಮ್ಸು, ಅದ್ರ ಬಗ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಗೊತ್ತಿಲ್ಲ. ಇನ್ಫ್ಯಾಕ್ಟು ಪತ್ರಿಕೆಗಳ ಮೂಲಕ ಮತ್ತು TV ಮಾಧ್ಯಮಗಳ ಮೂಲಕ, ಅದರಲ್ಲೂ ಕೂಡ ಅದು ಪ್ರತಿದಿನ ಜನ ಕಾತುರರಾಗಿದ್ರು, ಯಾವ ರೀತಿ ನಾವು ಮುನ್ನೆಚ್ಚರಿಕೆ ವಹಿಸಬೇಕು. ಅದರಿಂದ ಇವತ್ತು ಹಲವಾರು ಸುದ್ದಿಗಳನ್ನು ಮುಟ್ಟುವಲ್ಲಿ ಇವತ್ತು ಪತ್ರಿಕೋದ್ಯಮದ ಪಾತ್ರ ಬಹಳ ಮುಖ್ಯವಾದದ್ದು. ಅಂದ್ರೆ ಬಹುಶಃ ವಿಷಯವನ್ನ ತಲುಪಿಸುವುದರಲ್ಲಿ ಪತ್ರಿಕಾ ಧರ್ಮ ಬಹಳ ಮುಖ್ಯವಾದದ್ದು. ಅಂದ್ರೆ ಮಾಧ್ಯಮ ಸಮಾಜದ ಸೇತುವೆಯಾಗಿ ಕೆಲಸ ಮಾಡಬೇಕು. ಮಾಧ್ಯಮ ಸಮಾಜದಲ್ಲಿ ಗೋಡೆಯಾಗಿ ಕೆಲಸ ಮಾಡಬಾರ್ದು. ಹಲವಾರು ಸೂಕ್ಷ್ಮ ವಿಚಾರಗಳನ್ನ, ಪ್ರಚೋದನಕಾರಿ ವಿಚಾರಗಳನ್ನ ಮತ್ತು ಹಲವಾರು ಸಂಘರ್ಷಕ್ಕೆ ಪ್ರೇರಣೆಯಾದಂಥ ವಿಚಾರಗಳ ಬಗ್ಗೆ ಬಹಳ ಜವಾಬ್ದಾರಿಯಿಂದ ವರ್ತಿಸಬೇಕಾಗುತ್ತೆ. ಯಾಕೆಂದ್ರೆ ಇವತ್ತು ಒಂದು ಸಮಾಜದ ಪಿಡುಗು ಅಂದ್ರೆ ಸಾಮಾಜಿಕ ಜಾಲತಾಣ ಇವತ್ತು ಸಮಾಜದ ಪಿಡುಗು ಅಂತಾನೆ ಹೇಳಬೇಕಾಗುತ್ತೆ. ಇವತ್ತು ಸಾಮಾಜಿಕ ಜಾಲತಾಣ ಸಮಾಜವನ್ನ ಜಾಲಾಡ್ತಾ ಇದೆ, ಸಮಾಜದ ವ್ಯವಸ್ಥೆಯನ್ನ, ಸಂಸಾರದ ವ್ಯವಸ್ಥೆಯನ್ನ ಇವತ್ತು ಹಾಳು ಮಾಡ್ತಾ ಇದೆ. ಇವತ್ತು ನೋಡ್ಬೋದು, ನಾನು ಸಾಮಾನ್ಯವಾಗಿ ಕ್ರಿಕೆಟ್ ಅಂದ್ರೆ ನನಗೆ ಬಹಳ ಇಷ್ಟ. ನಾನು ಮೊನ್ನೆ ಒಂದು ಯೂಟ್ಯೂಬ್ ನೋಡ್ತಾ ಇದ್ದೆ, ಏಷ್ಯಾ ಕಪ್ 2025 ಅದು 9ನೇ ತಾರೀಕಿಂದ ಶುರುವಾಗದ ಮ್ಯಾಚು. ಆಲ್ರೆಡಿ ಫಸ್ಟ್ ಮ್ಯಾಚ್ ಸ್ಕೋರ್ ಹಾಕಿದ್ದಾರೆ ಯೂಟ್ಯೂಬ್ ಅಲ್ಲಿ.
ಅವ್ರು ಇಷ್ಟು ರನ್ ಹೊಡೆದಿದ್ದಾರೆ, ಇಷ್ಟು ರನ್ ಹೊಡೆದಿದ್ದಾರೆ. ನನಗೆ ಅದು ನಿಜವಾಗ್ಲೂ ಕನ್ಫ್ಯೂಷನ್ ಆಯಿತು. ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆಯಾ ಹಾಗೆ ಹೇಗೆ ನೋಡಿದ್ರೆ ಇಲ್ಲ, ಅದು ಮ್ಯಾಚ್ ಸ್ಟಾರ್ಟ್ ಆಗೋದು 9 ಎಷ್ಟೋ ಸರಿ ಹಾಗೆ ಆಗಿದೆ. ಸೊ ಎಷ್ಟೋ ಸಾರಿ ಈ ಸಾಮಾಜಿಕ ಜಾಲತಾಣ, ನಾನು ಹೇಳ್ತೇನೆ, ಒಬ್ಬ ಭಯೋತ್ಪಾದಕ ಎಷ್ಟು ಜನ ಸಾಯಿಸ್ಬೋದು? 20 ಜನ ಸಾಯಿಸ್ಬೋದು, 30 ಜನ ಸಾಯಿಸ್ಬೋದು. ಆದರೆ ಒಬ್ಬ ಸಾಮಾಜಿಕ ಭಯೋತ್ಪಾದಕ ಇಡೀ ವ್ಯವಸ್ಥೆಯನ್ನ ಸಾಯಿಸ್ತಾನೆ, ಇಡೀ ದೇಶವನ್ನ ಸಾಯಿಸ್ತಾನೆ, ಇಡೀ ಭಾವನೆಗಳನ್ನ ಕೊಲ್ತಾನೆ. ಇದು ಈಗ ಧರ್ಮಸ್ಥಳದ ವಿಚಾರವನ್ನೇ ತೆಗೆದುಕೊಳ್ಳಿ, ನೀವು ಧರ್ಮಸ್ಥಳದ ವಿಚಾರವನ್ನೇ ತೆಗೆದುಕೊಳ್ಳಿ. ಆ ಕ್ಷೇತ್ರ ಎಂಥ ಪಾವಿತ್ರ್ಯತೆ ಹೊಂದಿರತಕ್ಕಂಥದ್ದು, ಎಂಥ ಕ್ಷೇತ್ರ, ಎಂಥ ಸರ್ವಧರ್ಮ ಸಮ್ಮೇಳನವನ್ನ ಮಾಡ್ಕೊಂಡ್ ಬರ್ತಿದ್ದಾರೆ. 1932ನೇ ಇಸ್ವಿಯಿಂದ ನಿರಂತರವಾಗಿ ಅವರು ಈ ಸರ್ವಧರ್ಮ ಸಮ್ಮೇಳನವನ್ನ ಇದುವರೆಗೆ 92 ಸಮ್ಮೇಳನವನ್ನ ಮಾಡಿದ್ದಾರೆ. ಈ ಸರ್ವಧರ್ಮ ಸಮ್ಮೇಳನದಲ್ಲಿ ಯಾರ್ಯಾರು ಇರ್ತಾರೆ ಅಂದ್ರೆ ಹಿಂದೂಗಳಿದ್ದಾರೆ, ಜೈನರಿದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಮುಸ್ಲಿಮರಿದ್ದಾರೆ. ಅದರಿಂದ ಇವತ್ತು ಅಲ್ಲಿ ಅಪಪ್ರಚಾರ ಏನು ನಡೀತಾ ಇದೆ, ಅಲ್ಲಿ ಅವರ ತೇಜೋವಧೆ ಏನು ನಡೀತಿದೆ, ಯಾವ ರೀತಿ ಸುಳ್ಳು ಸೃಷ್ಟಿ ಮಾಡುವಂತ ಪಾತ್ರಧಾರಿಗಳು ಯಾರಿದ್ದಾರೆ, ಸುಳ್ಳು ಸೃಷ್ಟಿ ಮಾಡುವ ಸೂತ್ರಧಾರರು ಯಾರಿದ್ದಾರೆ, ಅದನ್ನ ನಿಜವಾಗ್ಲೂ ಪತ್ತೆ ಹಚ್ಚುವ ಕೆಲಸ ಆಗ್ತಾ ಇದೆ. ಆಗ್ಬೇಕದು ಬಹಳ ಮುಖ್ಯವಾದದ್ದು. ಕೇವಲ ಇದು ಸರ್ವಧರ್ಮದ ಎಲ್ಲಾ ಜವಾಬ್ದಾರಿ ಪ್ರಜೆಗಳು ಕೂಡ ಇದನ್ನ ಖಂಡಿಸಬೇಕು ಅಂತ ನನ್ನ ಭಾವನೆ. ಕೇವಲ ಒಂದು ವರ್ಗ ಅಲ್ಲ, ಒಂದು ಧರ್ಮ ಅಲ್ಲ. ಯಾಕೆಂದ್ರೆ ಅವರು ಸುಮಾರು 200ಕ್ಕೂ ಹೆಚ್ಚು ಕೆರೆಗಳನ್ನ ಅವರು ರಿನೋವೇಟ್ ಮಾಡಿದ್ದಾರೆ. 200ಕ್ಕೂ ಹೆಚ್ಚು ದೇವಾಲಯಗಳನ್ನ ಕಟ್ಟಿಸಿದ್ದಾರೆ. ಸೊ ಅದರಿಂದ ಮತ್ತು 35 ಲಕ್ಷ ಇವತ್ತು ಸ್ವಯಂ ಉದ್ಯೋಗವನ್ನ ಸೃಷ್ಟಿ ಮಾಡಲಿಕ್ಕೆ ಅವರು ಅನುವು ಮಾಡಿದ್ದಾರೆ. ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ಈ ವ್ಯವಸ್ಥೆ ಏನಿದೆ ಅಂದ್ರೆ ಎಷ್ಟು ಗೋಬಲ್ ಹೊಡೆದಿದ್ದಾರೆ ಅನ್ನೋದನ್ನ ಮರೆತು ಬಿಡ್ತಾರೆ. ಅಕಸ್ಮಾತ್ ಅವರು ಅರಿವಿಲ್ದೇನೆ ಒಂದು ಗೋಲ್ ಬಿಟ್ಬಿಟ್ರೆ ಅದನ್ನೇ ಇದು ಮಾಡ್ತಾರೆ. ಅದರಿಂದ ವಿವಾದಾತ್ಮಕದ ವಿಚಾರವನ್ನ ವೈಭೀಕರಣ ಮಾಡಬಾರದು, ಇದು ಬಹಳ ಮುಖ್ಯ. ವಿವಾದಾತ್ಮಕದ ವಿಚಾರವನ್ನ ವೈಭೀಕರಣ ಮಾಡಬಾರದು, ಇದು ಸೂಕ್ಷ್ಮವಾದಂಥ ವಿಚಾರ. ಯಾಕೆಂದ್ರೆ ನಾವು ಸಮಾಜದ ನಡುವೆ ಅಥವಾ ಒಂದು ಧರ್ಮಗಳ ನಡುವೆ ಇದು ಬಹಳ ಜವಾಬ್ದಾರಿ ಇರುತ್ತೆ ನಮ್ಮ ಪತ್ರಿಕೋದ್ಯಮದ ಮೇಲೆ. ಒಂದು ಈಗಾಗಲೇ ಪತ್ರಿಕಾ ಧರ್ಮ ಏನು, ಪತ್ರಿಕಾ ಮೌಲ್ಯಗಳೇನು, ಪತ್ರಿಕಾ ಕಾರ್ಯನಿರತೆ ಏನು, ಪತ್ರಿಕರ ಇದು ಪ್ರಾಮಾಣಿಕತೆ ಏನು ಅನ್ನೋದ್ರ ಬಗ್ಗೆ ನಮ್ಮ ಶಿವಾನಂದ ತಗಡೂರವರು ಹೇಳಿದ್ದಾರೆ. ಅದೇ ನಾನು ಹೇಳಿದೆ, ವೈದ್ಯರಿಗೂ ಮತ್ತು ಪತ್ರಿಕೋದ್ಯಮಗಳಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಯಾಕೆಂದ್ರೆ ನಾವು ಯಾವುದೇ ಒಂದು ಸೂಕ್ಷ್ಮವಾದ ವಿಚಾರವನ್ನ ಮಾಡಬೇಕಾದ್ರೆ ಅದರ ಎಲ್ಲ ಇನ್ವೆಸ್ಟಿಗೇಷನಲ್ ಜರ್ನಲಿಸಮ್ ಅಂತ ನಾವು ಹೇಳ್ತೇವೆ. ಈ ಸಾಮಾಜಿಕ ಜಾಲತಾಣಗಳ ಬಗ್ಗೆ ನಿಜವಾಗ್ಲೂ ಹೇಳಿದೆ ಆದರೆ ಇವತ್ತು ಇದು ಎಲ್ಲ ಒಂದು ಕೆಟ್ಟ ಗ್ರಹಗಳಂತ ಹೇಳಬೇಕಾಗತ್ತೆ. ಯಾವ್ಯಾವುದು ಕೆಟ್ಟ ಗ್ರಹಗಳು? ಒಂದು ವಾಟ್ಸ್ಆ್ಯಪ್, ಎರಡನೇದು ನಿಮ್ಮ ಬ್ಲೂಟೂತ್, ಮೂರನೇದು ಇನ್ಸ್ಟಾಗ್ರಾಮ್, ನಾಲ್ಕನೇದು ಇಂಟರ್ನೆಟ್, ಐದನೇದು ಯೂಟ್ಯೂಬ್ ಅಂತ ಹೇಳಬೇಕಾಗಿದೆ. ಇವೆಲ್ಲ ಈ ಆಧುನಿಕ ತಂತ್ರಜ್ಞಾನದ ಒಂದು ಕೆಟ್ಟ ಗ್ರಹಗಳೇ ಅಂತ ಹೇಳಬೇಕಾಗುತ್ತೆ. ಸೊ ಅದರಿಂದ ಇವತ್ತು ಪತ್ರಕರ್ತರ ಮೇಲೆ ಅಂದರೆ ಇವತ್ತು ಕೂಡ ನಾವು ಓದಿ ತಿಳ್ಕೊಳ್ಳೋದು. ಇವತ್ತು ಆಯ್ತು ಆನ್ಲೈನ್ ಎಡಿಷನ್ ಬಂದಿದೆ, ಇವತ್ತು ಇನ್ಸ್ಟಾಗ್ರಾಮಲ್ಲಿ ಓದ್ತಾರೆ, ಆನ್ಲೈನ್ ಎಡಿಷನ್ಸ್ ಇದೆ. ಆದರೂ ಕೂಡ ನಿಜವಾದ ಪತ್ರಿಕೋದ್ಯಮ ಯಾವುದಪ್ಪ ಅಂದರೆ ನಮ್ಮ ಪ್ರಿಂಟ್ ಮೀಡಿಯಾನೇ ಒಂದು ಈ ಪತ್ರಿಕೋದ್ಯಮದ ನಿಜವಾದ ಆಧಾರ ಸ್ತಂಭ, ಫೌಂಡೇಶನ್ ಅದೇನೆ ಅಂತ ಹೇಳ್ಬೇಕಾಗುತ್ತೆ. ಈಗ ನೋಡಿ, ನಾವು ಸ್ಕ್ರೀನಲ್ಲಿ ಓದ್ತೀವಿ, ಮೊಬೈಲಲ್ಲಿ ಓದ್ತೀವಿ, ಕಂಪ್ಯೂಟರಲ್ಲಿ ಓದ್ತೀವಿ. ಅದೇ ರೀತಿ ನೀವು ಪೆನ್ನು ಪೆನ್ಸಿಲಲ್ಲಿ ಬರೆದು ಕಲ್ತ್ರೆ ಅದು ಬ್ರೈನಲ್ಲಿ ಜಾಸ್ತಿ ಉಳಿಯುತ್ತೆ. ಪೆನ್ನು ಪೆನ್ಸಿಲಲ್ಲಿ ಬರೆದ್ರೆ ನೀವು ಪುಸ್ತಕದಲ್ಲಾರು ಬರೀರಿ ಅಥವಾ ಬೇರೆ ಬೋರ್ಡ್ ಮೇಲಾರು ಬರೀರಿ. ಇದಕ್ಕೆ ಅಧ್ಯಯನಗಳು ಕೂಡ ಇದೆ. ಜಪಾನ್ನಲ್ಲಿ ಇದಕ್ಕೆ ಅಧ್ಯಯನ ಆಗಿದೆ. ನಾವು ಪ್ರಿಂಟ್ ಮೀಡಿಯಾ ಓದಿದರೆ ವರ್ಸಸ್ ಸ್ಕ್ರೀನ್ ಡಿಜಿಟಲ್ ಮೀಡಿಯಾ ಅಂತ ಏನಿದೆ, ಸ್ಕ್ರೀನ್ ಮೀಡಿಯಾದಲ್ಲಿ ನಾವು ಓದಿದಾಗ ಅದು ಬಹಳ ಕಣ್ಣಿಗೆ ನೋವು ಇರುತ್ತೆ, ಒಂಥರ ಬೆಳಕು ಬರುತ್ತೆ, ಕೆಲವರಿಗೆ
ತಲೆನೋವು ಬರ್ಬೋದು ಜಾಸ್ತಿ ಒತ್ತಿದ್ ಮಾಡಿದ್ರೆ. ಬ್ರೈನ್ನಲ್ಲಿ ಈ ಓದಿನ ಗ್ರಹಿಕೆಗೆ ಒಂದು ಹಿಪ್ಪೋ ಕ್ಯಾಂಪಸ್ ಅಂತ ಇದೆ ಬ್ರೈನ್ನಲ್ಲಿ. ನಾವು ಬರೆದು ಕಲಿತು ಪೆನ್ನು ಪೆನ್ಸಿಲ್ಲು ಅದರಲ್ಲಿ ಬರೆದು ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಆ ಮೆದುಳಲ್ಲಿ ಆಕ್ಟಿವಿಟಿ ಜಾಸ್ತಿ ಇರುತ್ತಂತೆ, ಆ ಮೆಮೊರಿ ಬಾಕ್ಸಲ್ಲಿ ಆಕ್ಟಿವಿಟಿ ಜಾಸ್ತಿ ಇರುತ್ತಂತೆ. ಅದರಿಂದ ಇವತ್ತು ಪತ್ರಿಕೋದ್ಯಮದ ಪಾತ್ರ ಬಹಳ ಮುಖ್ಯವಾಗಿದೆ. ಯಾಕೆಂದ್ರೆ ಪತ್ರಿಕೋದ್ಯಮ ಕೂಡ ನಮ್ಮ ಬದುಕಿನ ಒಂದು ಭಾಗನೇ ಅಂತ ಹೇಳಬೇಕಾಗುತ್ತೆ. ಈಗ ನೋಡಿ, ಬೆಳಿಗ್ಗೆ ನಾವು ಕೆಲವು ನ್ಯೂಸ್ ಪೇಪರ್ ಓದ್ತಾ ಇದ್ರೆ ಏನೋ ಒಂದು ಇವತ್ತೇನೋ ಮಿಸ್ ಮಾಡ್ಕೊಂಡಿದೀವಿ ಅಂತ ಹೇಳ್ತೀವಿ ನಾವು. ಇವತ್ತು ಪತ್ರಿಕೆ ಅದರಿಂದ ಅಂದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ದೇಶದಲ್ಲಿ ಈ ರಾಜಕೀಯಕ್ಕೆ ಸಂಬಂಧಪಟ್ಟ ವಿಚಾರಗಳಿಗೆ ಹೆಚ್ಚು ಮಹತ್ವ ಕೊಡ್ತಾ ಇದ್ದೇವೆ. ಐರೋಪ್ಯ ದೇಶ ಆಗ್ಬೋದು, ಅಮೆರಿಕ ದೇಶ ಆಗ್ಬೋದು, ಎಲೆಕ್ಷನ್ ಟೈಮಲ್ಲಿ ಮಾತ್ರ ಹೆಚ್ಚು ರಾಜಕೀಯಕ್ಕೆ ಕೊಡ್ತಾರೆ, ರಾಜಕೀಯಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ, ಬರೀತಾರೆ ಆರ್ಟಿಕಲ್ಸು. ಇಲ್ಲಿ 365 ದಿನನೂ ಕೂಡ ರಾಜಕೀಯಕ್ಕೆ ಹೆಚ್ಚು ಪ್ರಾತಿನಿಧ್ಯ ಕೊಡ್ತಾರೆ. ಅದು ಕಡಿಮೆ ಆಗ್ಬೇಕು ಅನ್ಸುತ್ತೆ ನನಗೆ. ಹೆಚ್ಚು ನಾವು ವಿಷಯಾಧಾರಿತ ವಿಚಾರಗಳನ್ನ, ಕೆಲವು ಮಕ್ಕಳಿಗೆ ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟಿದ್ದೇವೆ. ಸೊ SSLC PUC ನಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿದಂಥ ಮಕ್ಕಳಿಗೆ ನಾವು ಕೊಟ್ಟಿದ್ದೇವೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಾನು. ಇದು ಬಹಳ ಮುಖ್ಯವಾದದ್ದು. ಯಾಕೆಂದ್ರೆ ನಮ್ಮದು 365 ದಿನನೂ ಕೂಡ ಈ ರಾಜಕೀಯ ವಿಚಾರಗಳ ಕೇಂದ್ರೀಕೃತ ಆರ್ಟಿಕಲ್ಸೇ ಬರ್ತಾ ಇರುತ್ತೆ. ಟಿವಿನಲ್ಲಾಗ್ಬೋದು ಅಥವಾ ಪ್ರಿಂಟ್ ಮೀಡಿಯಾದಲ್ಲಾಗ್ಬೋದು. ಹೆಚ್ಚು ಕೃಷಿ ಬಗ್ಗೆ ಏನಾಗ್ತಾ ಇದೆ ಅದು ಮಾಹಿತಿ ಕೊಡಬೇಕಾಗುತ್ತೆ, ಅಥವಾ ಯಾವುದೇ ಇದು ವಿಜ್ಞಾನದ ಬಗ್ಗೆ ಆಗ್ಬೋದು, ತಂತ್ರಜ್ಞಾನದ ಬಗ್ಗೆ ಆಗ್ಬೋದು, ಜನರಿಗೆ ಹೆಚ್ಚು ಜ್ಞಾನವನ್ನು ನಾವು ಕೊಡ್ಬೋದು. ಅದರಿಂದ ಇವತ್ತು ಪ್ರತಿಯೊಂದು ನೋಡಿ, ವಿಜ್ಞಾನಿಗಳಾಗ್ಬೋದು, ತಂತ್ರಜ್ಞಾನಿಗಳಾಗ್ಬೋದು, ಅಥವಾ ಸಾಮಾಜಿಕ ಸೇವಕರಾಗ್ಬೋದು, ಅವ್ರಿಗೆ ಅಷ್ಟು ಪ್ರಚಾರ ಸಿಗೋದಿಲ್ಲ ನಮ್ಮ ಪತ್ರಿಕೆಗಳಲ್ಲಿ ಅಥವಾ ಮಾಧ್ಯಮಗಳಲ್ಲಿ. ಅದರಿಂದ ಇದು ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟದ್ದೇ ಮುಖಪುಟದಲ್ಲಿ ಸತತವಾಗಿ ನೋಡ್ತಾ ಇರ್ತೀವಿ ನಾವು. ಆದರೆ ಇವತ್ತು ನೋಡ್ಬೋದು, ನಾವು ಆಪರೇಷನ್ ಸಿಂಧೂರ್ ಬಗ್ಗೆ ನಾವು ಎಲ್ಲ ಓದಿದ್ದೇವೆ. ಕೆಲವರಿಗೆ ಅದರ ಬಗ್ಗೆ ಹೆಚ್ಚು ಮಾಹಿತಿ ಗೊತ್ತಿಲ್ಲ. ಆಪರೇಷನ್ ಸಿಂಧೂರಲ್ಲಿ ನಮಗೆಲ್ಲ ಗೊತ್ತಿದೆ, ಏಪ್ರಿಲ್ 22 ಸುಮಾರು ಎಷ್ಟು ಭಯೋತ್ಪಾದಕರಿಂದ 26 ಅಕ್ಕ ತಂಗಿರು ತಾಯಂದಿರ ಕೊಲ್ತಾರೆ. ಅದು ಅದೇ ಮೇ 6ರಿಂದ 9 23 ನಿಮಿಷದಲ್ಲಿ ಸುಮಾರು ಎಲ್ಲ ಪಾಕಿಸ್ತಾನದ ಭಯೋತ್ಪಾದನೆ ಅದನ್ನ ಭಯೋತ್ಪಾದಕರ ತಂಗುದಾಣವನ್ನ ಧ್ವಂಸ ಮಾಡ್ತಾರೆ ಮತ್ತು ಅವರ ಏರ್ ಬೇಸ್ ಅನ್ನ ಡ್ಯಾಮೇಜ್ ಮಾಡ್ತಾರೆ. ಅಂದ್ರೆ ಯುದ್ಧ ಆಗಿದ್ದು ಕೇವಲ ಭಯೋತ್ಪಾದಕರ ಒಂದು ದೇಶದ ವಿರುದ್ಧ ಅಲ್ಲ, ಭಾರತ ಯುದ್ಧ ಮಾಡಿದ 3 ದೇಶಗಳ ವಿರುದ್ಧ. ಒಂದು ಪಾಕಿಸ್ತಾನ, ಇನ್ನೊಂದು ಟರ್ಕಿ. ಯಾಕೆಂದ್ರೆ ಟರ್ಕಿ ಅವರು ಎಲ್ಲಾ ರೀತಿಯ ಉಪಕರಣಗಳನ್ನು ಕೊಟ್ಟಿದ್ದಾರೆ. 3ನೇದು ಚೀನಾ, ಒಂದು ಲೈವ್ ಸ್ಯಾಟಲೈಟ್ ರಿಯಲ್ ಟೈಮ್ ಅಸಿಸ್ಟೆನ್ಸ್ ಮಾಡ್ತಾ ಇದ್ದಾರೆ ಯುದ್ಧದ ಬಗ್ಗೆ ಏನಾಗ್ತಾ ಇದೆ ಭಾರತದ ಕಡೆಯಿಂದ. ಸೊ ಭಾರತ ನಿಜವಾಗ್ಲೂ ಈ ಸಂದರ್ಭದಲ್ಲಿ ಕಳೆದ ವರ್ಷದಲ್ಲಿ 1,27,00,000 ಬೆಲೆ ಬಾಳುವ ಯುದ್ಧೋಪಕರಣಗಳನ್ನ ನಾವು ಸ್ವಯಂವಾಗಿ ಅಂದ್ರೆ ಮೇಕ್ ಇನ್ ಇಂಡಿಯಾದಲ್ಲಿ ಮಾಡಲಾಗಿದೆ. ಅದು ಮತ್ತು 30,000 ಕೋಟಿ ಬೆಲೆ ಬಾಳುವ ಯುದ್ಧ ಸಾಮಗ್ರಿಗಳನ್ನ ಭಾರತ ದೇಶ ಹೊರ ದೇಶಗಳಿಗೆ ಇವತ್ತು ರಫ್ತು ಮಾಡುವಂತ ಇದರಲ್ಲಿದೆ. ಅದರಿಂದ ಹೆಚ್ಚು ಸುದ್ದಿಗಳು ಇವತ್ತು ಅದ್ಭುತವಾಗಿ, ಯಾಕೆಂದ್ರೆ ಪತ್ರಿಕೋದ್ಯಮ ಕೂಡ ಅದರಲ್ಲಿ ನೋಡಿದ್ದೇನೆ ನಾನು. ತುಂಬಾ ಕೆಲವು ಮೌಲ್ಯಾಧಾರಿತ ಆರ್ಟಿಕಲ್ಸ್ ಅನ್ನ ನಾನು ನೋಡಿದ್ದೇನೆ. ಅದು ಬಹಳ ಚೆನ್ನಾಗಿರುತ್ತೆ. ಒಂದೊಂದು ಪತ್ರಿಕೆಯಲ್ಲಿ ಒಬ್ಬೊಬ್ರು ಬರೀತಾರೆ, ಅದು ಬಹಳ ಚೆನ್ನಾಗಿರುತ್ತೆ. ಅದರಿಂದ ನಾವು ಹೆಚ್ಚು ಸಂಗತಿಗಳನ್ನ, ಜ್ಞಾನವನ್ನ ಇಂಪ್ರೂವ್ ಮಾಡಲಿಕ್ಕೆ ನಾವು ಮಾಡಬೇಕಾಗುತ್ತೆ. ಸೊ ಈ ಸಂದರ್ಭದಲ್ಲಿ ಎಲ್ಲ ಆಯೋಜಕರನ್ನ ಅಭಿನಂದಿಸ್ತಾ, ಈಗ 2 ಗಂಟೆಗೆ ನಮ್ಮ ದೀಶಾ ಮೀಟಿಂಗ್ ಇದೆ, ಅಲ್ಲಿಗೆ ಹೋಗ್ಬೇಕು. ಸೊ ನಿಮ್ಮೆಲ್ಲರನ್ನು ಇವತ್ತು ಮಾತಾಡಿಸಿದ್ದು, ನಿಮ್ಮೆಲ್ಲರನ್ನು ಅಡ್ರೆಸ್ ಮಾಡಿದ್ದು ಬಹಳ ಸಂತೋಷ ತಂದಿದೆ. ಸೊ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇನ್ನೂ ಹೆಚ್ಚು ಬಲ ಬರಲಿ. ಇದಕ್ಕೆ ಅಂದರೆ ನಾವು ಯುವ ಪೀಳಿಗೆಯ ಪತ್ರಕರ್ತರನ್ನ ತಿದ್ದುವಂಥ ಕೆಲಸ ಆಗಬೇಕು. ಅವರಿಗೆ ಮೌಲ್ಯಾಧಾರಿತ ಪತ್ರಿಕೋದ್ಯಮದ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೊಡಬೇಕು. ಸೊ ಹೀಗಾಗಿ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ನನ್ನನ್ನು ಆಹ್ವಾನಿಸಿದ್ದಕ್ಕೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳು.
ಅಂದರೆ ಒಂದು ಬೇಡಿಕೆ ಇದೆ. ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅದು ಸ್ವಂತ ಕಟ್ಟಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ವಂತ ಕಟ್ಟಡ ಅದರ ಕಾಮಗಾರಿ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ನಮ್ಮ MP ಲ್ಯಾಡ್ ಫಂಡಿಂದ ಒಂದು 10 ಲಕ್ಷ ರೂಪಾಯಿನ ಕೊಡೋಣ. ನೋಡಿ, ಇದಕ್ಕೆ ಜಾಸ್ತಿ ಚಪ್ಪಾಳೆ. ಹಲವು ಅರ್ಥಪೂರ್ಣ ವಿಚಾರಗಳನ್ನು ನಮ್ಮ ಮುಂದೆ ತೆರೆದಿಟ್ಟ ಮಾನ್ಯ ಸಂಸದರಿಗೆ ನಿಮ್ಮೆಲ್ಲರ ಅಧ್ಯಕ್ಷರು ಆದ ಕೇಶವಶಾಸ್ತ್ರಿಯವರು ಹಾಗೂ ಮಾಜಿ ಶಾಸಕರ ಎ ಮಂಜುನಾಥ್ರವರು, ರಾಜಣ್ಣವರು ವಿಧಿಸಬೇಕಂತ ಕೇಳ್ಕೊತಾ ಇದ್ದೇವೆ. ಕಿರಣ್, ರುದ್ರೇಶ್ವರ್, ಗೌತಮ್, ಅಭಿಷೇಕ್, ಸಂದೀಪ್, ಅನಿಲ್, ಮಾಗಡಿಯಿಂದ ಪದ್ಮನಾಭ್, ನರಸಿಂಹಮೂರ್ತಿ ದಯಮಾಡಿ ಬರಬೇಕು. ಹಾಗೇನೆ ಚನ್ನಪಟ್ಟಣದಿಂದ ಶಂಕರ್, ತಿಲಕ್ ರಾಜ್, ಪ್ರೀತಿ ಇವರಿಗೆ ಸಾಂಕೇತಿಕವಾಗಿ ವಿತರಣೆ ಆಗ್ತದೆ. ಎಲ್ಲರಿಗೂ ಬಾಂಡ್ ಬಂದಿದೆ. ದಯಮಾಡಿ ಸಾಂಕೇತಿಕವಾಗಿ ಮಾನ್ಯ 5 ಲಕ್ಷ ಮೌಲ್ಯವುಳ್ಳಂಥದ್ದು. ಯಾರೇ ಪತ್ರಕರ್ತರು ಅಪಘಾತದಲ್ಲಿ ಮೃತಪಟ್ಟರೆ ಅವರ ಕುಟುಂಬಸ್ಥರಿಗೆ 15 ಲಕ್ಷ ವಿಮೆಯನ್ನ ವಿತರಿಸುವಂತಹ ಒಂದು ಸಾರ್ಥಕವಾದಂತಹ ಕೆಲಸ ಈಗ ವೇದಿಕೆಯಲ್ಲಿ ನೆರವೇರ್ತಾ ಇದೆ. ನಮ್ಮ ಗೌರವವನ್ನು ಸ್ವೀಕರಿಸಿದಂತ ನಮ್ಮ ನಗರಸಭೆಯ ಮಾನ್ಯ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಕೆ ಶೇಷಾದ್ರಿ ಶಶಿರವರು ತಮ್ಮ ಅನಿಸಿಕೆಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ಚನ್ನಪಟ್ಟಣದ ಅಧ್ಯಕ್ಷ ಅಂತ ಮಂಜುನಾಥ್ ಅವರು ವೇದಿಕೆ ಮೇಲೆ ಬರಬೇಕು. ನಮ್ಮ ಕನಕಪುರದ ಅಧ್ಯಕ್ಷರಾದಂಥ ಗಿರೀಶ್ ಅವರು ಕೂಡ ಮದುವೆಗೆ ವೇದಿಕೆ ಮೇಲೆ ಬರಬೇಕು ಅಂತ ಮನವಿ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಇಂದು ದಕ್ಷಿಣ ಜಿಲ್ಲಾ ಘಟಕದ ವತಿಯಿಂದ ಏರ್ಪಡಿಸಿರ್ತಕ್ಕಂಥ ಪತ್ರಿಕಾ ದಿನಾಚರಣೆ ಮತ್ತು ಪ್ರತಿಭಾ ಪುರಸ್ಕಾರ ಸಮಾರಂಭ, ಇದರ ಅಂಗವಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರೇ, ಎಲ್ಲ ಅಣ್ಣ ತಮ್ಮಂದಿರೇ ಹಾಗೂ ಅಕ್ಕ ತಂಗಿಯರೇ, ಯಾವುದೇ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರನೋ ಅಥವಾ ಸನ್ಮಾನನೋ ಮೊದಲು ಮಾಡಿಬಿಟ್ರೆ ಅದು ಮುಗಿದಂತ ಕ್ಲೋಸ್. ಆದ್ರೆ ಏನ್ ಮಾಡೋಕ್ಕಾಗಲ್ಲ. ಈಗ ರಾಜಕಾರಣಿಗಳನ್ನ ಕರೆದ ಮೇಲೆ ನೀವು MLAಗಳು ಅವ್ರಿಗೆ ನೀವೇನು ಮಾತಾಡ್ತಾ ಇರ್ತೀರ ಅದ್ರ ಕಡೆ ಗಮನ ಇರಲ್ಲ. ಅವರು ಬೇರೆ ಬೇರೆ ಕಡೆ ಕಾರ್ಯಕ್ರಮಗಳು ಇರ್ತವೆ. ಅಷ್ಟೇ ಅವರು ಕಲಂನಿಷ್ಠ ಆಗಿದ್ದಾಗ, ಏಕಗ್ರಾಗಿದ್ದಾಗ ಬಹಳ ಚೆನ್ನಾಗಿ ವಿಮರ್ಶೆ ಮಾಡ್ತಾ ಇದ್ದಾರೆ. ಉಪಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿ ಸೆಟ್ಲ್ ಆಗಿಬಿಟ್ಟರು. ಇವತ್ತು ಕಾಲಮ್ನಿಸ್ಟ್ಗಳ ಕೊರತೆ ಇದೆ. ಇರ್ಬೋದು, ಅಂಕರ ನಂಜನಗೌಡರು, ಜಗದೀಶು, ದಿನೇಶ್ ಅಮಿತ್ ಅವರು, ತ್ಯಾಗರಾಜ್ ಅವರು, ಹೀಗೆ ಅನೇಕ ಪತ್ರಕರ್ತರು ತಮ್ಮ ಲೇಖನಗಳ ಮೂಲಕ ಸರ್ಕಾರಗಳನ್ನೇ ಎಚ್ಚರಿಸ್ತಾ ಇದ್ರು. ಹಿಂದೆ ನಮ್ಮ ಸಂಸತ್ ಸದಸ್ಯರಾದಂಥ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಬಹಳ ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ನಮ್ಮ ಜವಾಬ್ದಾರಿ, ಪ್ರತಿಜ್ಞಾವಿಧಿ, ನಾವು ಯಾವ ವೃತ್ತಿಯಲ್ಲಿರ್ತೀವೋ ಅದಕ್ಕೆ ಬದ್ಧತೆಯಿಂದ ನಮ್ಮ ಕಾರ್ಯವನ್ನು ನಿರ್ವಹಿಸಬೇಕು ಅನ್ನೋ ವಿಚಾರದ ಬಗ್ಗೆ ಬಹಳ ಬೆಳಕನ್ನು ಚೆಲ್ಲಿದ್ರು. ಒಂದು ಪತ್ರಕರ್ತರು ಹಿಂದೆ ಎಲ್ಲಾದರೂ ಗಲಭೆ ಆದರೆ, ಕೋಮು ಸಂಘರ್ಷ ಆದರೆ, ಎರಡು ಗುಂಪುಗಳ ನಡುವೆ ಕಲಹ ಆಯಿತು, ಘರ್ಷಣೆ ಆಯಿತು ಅಂತಷ್ಟೇ. ಯಾವ ಗುಂಪು ಅಂತ ಹಿಂದೂನೋ ಮುಸ್ಲಿಮೋ ಇನ್ನೊಂದು ಯಾವುದು ಹೇಳ್ತಾ ಇರಲಿಲ್ಲ. ಯಾಕೆಂದ್ರೆ ಸಾಮಾಜಿಕ ಸಾಮರಸ್ಯ ಕೆಡಬಾರದು ಅನ್ನೋದೊಂದು
ವಿಚಾರವನ್ನು ಇಟ್ಕೊಂಡು ಅದು ಹೇಳ್ತಾ ಇರಲಿಲ್ಲ. ಆದರೆ ಈಗ ನಾವು ಟಿವಿಗಳಲ್ಲಿ ನೋಡ್ತಾ ಇದ್ದೀವಿ, ಟಿವಿಗಳಲ್ಲಿ ಅದಕ್ಕೇನು ಕಡಿವಾಣನೇ ಇಲ್ಲ. ಅದರಲ್ಲೂ ಈ ಚರ್ಚೆ ಅಂತ ಕರೆದ್ಬಿಟ್ಟು ಆ ಆಂಕರ್ಗಳು ಬಾಯಿ ಪಡ್ಕೊಳ್ಳೋದು ಬಾಕಿ, ಅಷ್ಟು ಪಡ್ಕೋತಾನೆ ಇರ್ತಾರೆ. ಅವ್ರದ್ದು ಎಜೆಂಡಾನ ಏರಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಇದು ಅಸಹ್ಯ ಆಗ್ಬಿಟ್ಟಿದೆ ಜನರಿಗೆ, ಬಹಳ ಜನರಿಗೆ ಗೊತ್ತಿಲ್ಲ. ಹಾಗಾಗಿ ಇವಾಗ ಒಂದು ನಿರ್ದಿಷ್ಟ ಕಾರ್ಯಸೂಚಿಯನ್ನು ಇಟ್ಕೊಂಡು ಇವತ್ತು ಪತ್ರಿಕೋದ್ಯಮ ಕೆಲಸ ಮಾಡ್ತಾ ಇದೆ ಅನ್ನೋ ಭಾವನೆ ಜನರಲ್ಲಿ ಬಂದಿದೆ. ಯಾರೋ ಬಲಪಂಥೀಯ ವಿಚಾರಧಾರೆ ಇರ್ಬೋದು, ಎಡಪಂಥೀಯನಿರ್ಬೋದು, ಅಥವಾ ಆಳುವವರ ಪರವಾಗಿರ್ಬೋದು. ಆದರೆ ಇದಕ್ಕೆ ಅವರು ಜನರಲ್ಲಿ ಗೊಂದಲ ಮೂಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಸಮಾಜಕ್ಕೆ, ಸಮಾಜದ ಸ್ವಾಸ್ಥ್ಯಕ್ಕೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ಈಗ ನಮ್ಮ ತ್ಯಾಗರಾಜ್ ಅವರು ಅನೇಕ ವಿಚಾರಗಳ ಬಗ್ಗೆ ಹೇಳಿದ್ರು. ಪತ್ರಿಕೋದ್ಯಮದಲ್ಲಿ ಯಾವ ರೀತಿ ನಡೀತಾ ಇದೆ, ದೃಶ್ಯ ಮಾಧ್ಯಮಗಳಿರ್ಬೋದು ಅಥವಾ ಸೆನ್ಸೇಷನ್ ಮಾಡಕ್ ಹೋಗಿ ಯಾವ ರೀತಿ ವ್ಯತ್ಯಾಸಗಳಾಗ್ತಾ ಇದ್ದಾವೆ. ಈಗ ಇಂಥ ಹಿರಿಯ ಪತ್ರಕರ್ತರೆ ಎಲ್ಲರೂ ಕೂಡ ಅವರು ಪರಿಹಾರ ಹೇಳಿಲ್ಲ. ಅವರು ಈ ರೀತಿ ನಡೀತಾ ಇದೆ ಅಂತ ಹೇಳಿದ್ರು. ಆದ್ರೆ ಇದನ್ನ ಸರಿ ಮಾಡೋದಂಗೆ, ಇವತ್ತು ಇಡೀ ಜಗತ್ತಲ್ಲಿ ಯಾರಿಗೂ ಇಲ್ಲದೆ ಇರೋ ಗೌರವ ಮರ್ಯಾದೆ ಪತ್ರಕರ್ತರಿಗಿದೆ. ಪತ್ರಕರ್ತರ ಬಗ್ಗೆ ಗೌರವನೂ ಇದೆ, ಭಯನೂ ಇದೆ. ನೀವು ಎಲ್ಲೇ ಹೋಗಿ ಮೊದಲು ಪತ್ರಕರ್ತರನ್ನ ಮುಡಿಸ್ರಪ್ಪ, ಮತ್ತು ಅದು ಭಯ. ಏನ ಉಲ್ಟಾ ಮಾಡ್ಬಿಡ್ತಾರೆ, ಏನೋ ಇದನ್ನ ಮಾಡ್ಬಿಡ್ತಾರೇನೋ ಅಂತ ಹೇಳಿ ಭಯ, ಅಷ್ಟೇ ಗೌರವ ಕೂಡ ಇದೆ. ಹಾಗಾಗಿ ಪತ್ರಕರ್ತರಿಗೆ ಸಾಮಾಜಿಕ ಜವಾಬ್ದಾರಿ ಹೆಚ್ಚು. ಈಗ ರಾಜಕಾರಣಿಗಳು ಪತ್ರಕರ್ತರಿಗೆ ಎದುರ್ಕೊಂತ ಇಲ್ಲ ಅಂದ್ರೆ, ಯಾವುದೇ ಜಿಲ್ಲೆಯಲ್ಲಾಗ್ಲಿ ಯಾವುದೇ ರಾಜ್ಯದಲ್ಲಾಗ್ಲಿ ಪತ್ರಕರ್ತರು ಹಿಂದೆ ನಮ್ಮ ಸಂಸತ್ ಸದಸ್ಯರಾದಂತ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಬಹಳ ವಿಚಾರಗಳ ಬಗ್ಗೆ ಮಾತಾಡೋದು. ನಮ್ಮ ಜವಾಬ್ದಾರಿ, ಪ್ರತಿಜ್ಞಾವಿಧಿ, ನಾವು ಯಾವ ವೃತ್ತಿಯಲ್ಲಿ ಇರ್ತೀವೋ ಅದಕ್ಕೆ ಬದ್ಧತೆಯಿಂದ ನಮ್ಮ ಕಾರ್ಯವನ್ನು ನಿರ್ವಹಿಸಬೇಕು ಅನ್ನೋ ವಿಚಾರದ ಬಗ್ಗೆ ಬಹಳ ಬೆಳಕನ್ನು ಚೆಲ್ಲಿದ್ರು. ಒಂದು ಪತ್ರಕರ್ತರು ಹಿಂದೆ ಎಲ್ಲಾದರೂ ಗಲಭೆ ಆದ್ರೆ, ಕೋಮು ಸಂಘರ್ಷ ಆದ್ರೆ, ಎರಡು ಗುಂಪುಗಳ ನಡುವೆ ಕಲಹ ಆಯ್ತು, ಘರ್ಷಣೆ ಆಯ್ತು ಅಂತ ಅಷ್ಟೇ. ಯಾವ ಗುಂಪು ಅಂತ ಹಿಂದೂನೋ ಮುಸ್ಲಿಮೋ ಇನ್ನೊಂದು ಯಾವುದು ಹೇಳ್ತಾ ಇರಲಿಲ್ಲ. ಯಾಕೆ ಅಂದ್ರೆ ಸಾಮಾಜಿಕ ಸಾಮರಸ್ಯ ಕೆಡಬಾರದು ಅನ್ನೋದೊಂದು ವಿಚಾರವನ್ನು ಇಟ್ಕೊಂಡು ಅದನ್ನ ಹೇಳ್ತಾ ಇರಲಿಲ್ಲ. ಆದ್ರೆ ಈಗ ನಾವು ಟಿವಿಗಳಲ್ಲಿ ನೋಡ್ತಾ ಇದ್ದೀವಿ, ಟಿವಿಗಳಲ್ಲಿ ಅದಕ್ಕೇನು ಕಡಿವಾಣನೇ ಇಲ್ಲ. ಅದರಲ್ಲೂ ಈ ಚರ್ಚೆ ಅಂತ ಕರೆದ್ಬಿಟ್ಟು ಆ ಆಂಕರ್ಗಳು ಬಾಯಿ ಪಡ್ಕೊಳ್ಳೋದು ಬಾಕಿ, ಅಷ್ಟು ಪಡ್ಕೋತಾನೆ ಇರ್ತಾರೆ. ಅವ್ರದ್ದು ಎಜೆಂಡಾನ ಏರಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಇದು ಅಸಹ್ಯ ಆಗ್ಬಿಟ್ಟಿದೆ ಜನರಿಗೆ, ಬಹಳ ಜನರಿಗೆ ಗೊತ್ತಿಲ್ಲ. ಹಾಗಾಗಿ ಇವಾಗ ಒಂದು ನಿರ್ದಿಷ್ಟ ಕಾರ್ಯಸೂಚಿಯನ್ನು ಇಟ್ಕೊಂಡು ಇವತ್ತು ಪತ್ರಿಕೋದ್ಯಮ ಕೆಲಸ ಮಾಡ್ತಾ ಇದೆ ಅನ್ನೋ ಭಾವನೆ ಜನರಲ್ಲಿ ಬಂದಿದೆ. ಯಾರೋ ಬಲಪಂಥೀಯ ವಿಚಾರಧಾರೆ ಇರ್ಬೋದು, ಎಡಪಂಥೀಯನಿರ್ಬೋದು, ಅಥವಾ ಆಳುವವರ ಪರವಾಗಿರ್ಬೋದು. ಆದ್ರೆ ಇದಕ್ಕೆ ಅವರು ಜನರಲ್ಲಿ ಗೊಂದಲ ಮೂಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಸಮಾಜಕ್ಕೆ, ಸಮಾಜದ ಸ್ವಾಸ್ಥ್ಯಕ್ಕೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ಈಗ ನಮ್ಮ ತ್ಯಾಗರಾಜ್ ಅವರು ಅನೇಕ ವಿಚಾರಗಳ ಬಗ್ಗೆ ಹೇಳಿದ್ರು. ಪತ್ರಿಕೋದ್ಯಮದಲ್ಲಿ ಯಾವ ರೀತಿ ನಡೀತಾ ಇದೆ, ದೃಶ್ಯ ಮಾಧ್ಯಮಗಳಿರ್ಬೋದು ಅಥವಾ ಸೆನ್ಸೇಷನ್ ಮಾಡಕ್ ಹೋಗಿ ಯಾವ ರೀತಿ ವ್ಯತ್ಯಾಸಗಳಾಗ್ತಾ ಇದ್ದಾವೆ. ಈಗ ಇಂಥ ಹಿರಿಯ ಪತ್ರಕರ್ತರೆ ಎಲ್ಲರೂ ಕೂಡ ಅವರು ಪರಿಹಾರ ಹೇಳಿಲ್ಲ. ಅವರು ಈ ರೀತಿ ನಡೀತಾ ಇದೆ ಅಂತ ಹೇಳಿದ್ರು. ಆದ್ರೆ ಇದನ್ನ ಸರಿ ಮಾಡೋದಂಗೆ, ಇವತ್ತು ಇಡೀ ಜಗತ್ತಲ್ಲಿ ಯಾರಿಗೂ ಇಲ್ಲದೆ ಇರೋ ಗೌರವ ಮರ್ಯಾದೆ ಪತ್ರಕರ್ತರಿಗಿದೆ.
ಪತ್ರಕರ್ತರ ಬಗ್ಗೆ ಗೌರವನೂ ಇದೆ, ಭಯನೇ. ನೀವು ಎಲ್ಲೇ ಹೋಗಿ ಮೊದಲು ಪತ್ರಕರ್ತರನ್ನ ಮುಟ್ಟಿಸ್ರಪ್ಪ, ಮತ್ತು ಅದು ಭಯ. ಏನ ಉಲ್ಟಾ ಮಾಡ್ಬಿಡ್ತಾರೆ, ಏನೋ ಇದನ್ನ ಮಾಡ್ಬಿಡ್ತಾರೇನೋ ಅಂತ ಹೇಳಿ ಭಯ. ಅಷ್ಟೇ ಗೌರವ ಕೂಡ ಇದೆ. ಹಾಗಾಗಿ ಪತ್ರಕರ್ತರಿಗೆ ಸಾಮಾಜಿಕ ಜವಾಬ್ದಾರಿ ಹೆಚ್ಚು. ಈಗ ರಾಜಕಾರಣಿಗಳು ಪತ್ರಕರ್ತರಿಗೆ ಎದುರ್ಕೊಂತ ಇಲ್ಲ ಅಂದ್ರೆ ಯಾವುದೇ ಜಿಲ್ಲೆಯಲ್ಲಾಗ್ಲಿ ಯಾವುದೇ ರಾಜ್ಯದಲ್ಲಾಗ್ಲಿ ಪತ್ರಕರ್ತರು ಆಗಿರ್ಬೋದು, ನಂಜನಗೌಡರು, ಜಗದೀಶು, ದಿನೇಶ್ ಅಮೀನ್ಮಠ್ ಅವರು, ತ್ಯಾಗರಾಜ್ ಅವರು, ಹೀಗೆ ಅನೇಕ ಪತ್ರಕರ್ತರು ತಮ್ಮ ಲೇಖನಗಳ ಮೂಲಕ ಸರ್ಕಾರಗಳನ್ನೇ ಎಚ್ಚರಿಸ್ತಾ ಇದ್ರು. ಉಪಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿ ಸೆಟ್ಲ್ ಆಗಿಬಿಟ್ಟರು. ಇವತ್ತು ಕಾಲಮ್ನಿಸ್ಟ್ಗಳ ಕೊರತೆ ಇದೆ ಅಷ್ಟೇ. ಅವರು ಕಾಲಮ್ನಿಸ್ಟ್ ಆಗಿದ್ದಾಗ, ಲೇಖಕರಾಗಿದ್ದಾಗ